ಜಾಸ್ತಿ ಆಗಿದೆ. ಹಾಗಾಗಿ ಎಲ್ಲ ಸರ್ಕಾರಗಳು ಅಷ್ಟೇ, ನಾನು ಒಂದು ಸರ್ಕಾರ ಅಂತೇಳಿ ಎಲ್ಲ 3 ಸರ್ಕಾರಗಳು ಭೂಮಿನ ಕಿತ್ಗಳ ಇಲ್ಲಿ ಎಲ್ಲರೂ ಇವತ್ತು ಸಾವಿರಾರು ಎಕರೆ ಜಮೀನ ಮಾಡಿದ್ದಾರೆ. ಅದಕ್ಕಾಗಿ ಕಾನೂನುಗಳನ್ನೇ ಚೇಂಜ್ ಮಾಡ್ಕೊಂಡಿದ್ದಾರೆ. ಮೊದಲು ಮಾಡಿದವರು ದೇವೇಗೌಡರು, ಅನಂತರ ಯಡಿಯೂರಪ್ಪ, ಈಗ ಸಿದ್ದರಾಮಯ್ಯ. ಮತ್ತೆ ಏನು ಸೆಂಟ್ರಲ್ಲಿ 3 ಕಾಯ್ದೆಗಳನ್ನ ವಾಪಸ್ ತಗೋಬೇಕಂತ ಹೋರಾಟ ಮಾಡಿದಾಗ ತಗತೀವಿ ಅಂತ ಹೇಳಿದ್ರು. ಇವರು ಅಧಿಕಾರಕ್ಕೆ ಬಂದ್ಮೇಲೆ ತಗೊಂಡಿಲ್ಲ. ಅದನ್ನ ನೋಡಿ ಅವರ ದಾಹ, ಅವರು ಎಲ್ಲರೂ 3 ಜನ ಒಂದು ಒಂದಾಗಿದೆ. ಹಾಗಾಗಿ ಭೂಮಿ ಕಿತ್ಕೊಂಡ್ರೆ ನಾವು ನಮಗಲ್ಲ, ಅನ್ನ ತಿನ್ನೋರು ಎಲ್ಲರಿಗೂ ಸಮಸ್ಯೆ ಬರ್ತದೆ. ಯಾಕಂದ್ರೆ ಇವತ್ತು ಅದು ಕಾರ್ಪೊರೇಟ್ ಕೃಷಿಗೆ ಹೋದ್ರೆ ಅವನು 1 kg ಅಕ್ಕಿಗೆ 500 ರೂಪಾಯಿ ಅಂದ್ರೂ ಕೊಡ್ಬೇಕಂತ. ಆಗ ರೈತ ಇರಲ್ಲ ಚೌಕಾಸಿ ಮಾಡಕ್ಕೆ. ಹಾಗಾಗಿ ರೈತನ ಜೊತೆಗೆ ಯಾರ್ಯಾರು ಪಟ್ಟಣದಲ್ಲಿ ಇರ್ತಾರ, ಯಾರ್ಯಾರು ಅನ್ನ ಊಟ ಮಾಡ್ತಾರ, ನಮ್ಮೆಲ್ಲರಿಗೂ ಪ್ರಾಬ್ಲಮ್ ಬರುತ್ತೆ. ಹಾಗಾಗಿ ಇದು ರೈತರ ಒಂದು ವಿಷಯ ಇಲ್ಲ, ನಮ್ಮೆಲ್ಲರ ವಿಷಯ. ಹಾಗಾಗಿ ಭೂಮಿಗೆ ಯಾವುದೇ ಕಾರಣಕ್ಕೂ ತಾವೆಲ್ಲರೂ ಸಪೋರ್ಟ್ ಮಾಡಿ, ಎಲ್ಲೆಲ್ಲಿ ಇರ್ತೀರಾ ಅಲ್ಲಲ್ಲಿ ನೀವು ಕೈಲಿ ಬರೋಕ್ಕಾಗಲ್ಲ, ಅವನು ಅಲ್ಲಲ್ಲೇ ಸಪೋರ್ಟ್ ಮಾಡಲಿ. ಹಾಗಾಗಿ ಬಿಡದಿ ಇರ್ಬೋದು, ಈ ಕಡೆ ಜಂಗಮಕೋಟೆ ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ಆ ಕಡೆ ಕೊಡಗಲ್ಲಿ CND ಅಂತ ಒಂದು ಕಾನೂನು ತಂದ್ರೆ ಎಲ್ಲ ಬಹಳಷ್ಟು ರೈತರು ಭೂಮಿ ಮೇಲೆ ಕಣ್ಣು ಹಾಕಿದ್ರೆ. ಹಾಗಾಗಿ ಒಂದ್ಸತಿ ಭೂಮಿಗೆ ಓಟಾದ್ರೆ ನಾವೆಲ್ಲರೂ ಗುಲಾಮರಾಗಬೇಕಾಗುತ್ತೆ. ಎಲ್ಲ MNC ಕಂಪ್ನಿಗಳ ಕೈಗೆ ಹೋಗುತ್ತೆ. ಅವತ್ತು ಈಸ್ಟ್ ಇಂಡಿಯಾ ಕಂಪ್ನಿ ಇವತ್ತು ಸಾವಿರಾರು MNC ಕಂಪ್ನಿಗಳು ನಮ್ಮ ದೇಶಕ್ಕೆ ಕಾಲಿಡ್ತವೆ. ಯಾಕೆಂದ್ರೆ ನಮ್ಮ ದೇಶದಲ್ಲಿ ತಿಳ್ಕೊಳ್ಳಿ, ಅಮೆರಿಕಾದಲ್ಲಿ 1000 ಎಕರೆಯಲ್ಲಿ ಬೆಳೆದಂತ ಸಸ್ಯ ಸಂಪತ್ತು ನಮ್ಮ ದೇಶದಲ್ಲಿ 1 ಎಕರೆಯಲ್ಲಿ ಬೆಳೀತಂತೆ. ನಮ್ಮ ಪ್ರೊಫೆಸರ್ ಹೇಳ್ತಾ ಇದ್ರು. ಅಂದ್ರೆ 1 ಎಕರೆ ಈಕ್ವಲ್ಸ್ ಟು 1000 ಎಕರೆ ಅಂತ ಭೂಮಿನ ನಾವು ದುಡ್ಡಿಲ್ಲದೆ ಇರೋ ನಮ್ಮ ಹತ್ರ ನಾವು ಅಗರ್ಭ ಶ್ರೀಮಂತ, ನೈಸರ್ಗಿಕವಾಗಿ ನಾವು ಅಗರ್ಭ ಶ್ರೀಮಂತರು. ಹಾಗೆ ಈಗೆಲ್ಲ ಚಿನ್ನ ಸಿಗುತ್ತೆ, ಹಾಲು ಸಿಗುತ್ತೆ, ಇದೆಲ್ಲ ನಿಕ್ಷೇಪಗಳು ಸಿಗ್ತಾ ಇದೆ. ಹಾಗೆ ಇದೆಲ್ಲ ದೋಚಕ್ಕೆ ಅವ್ರಿಗೆ ಭೂಮಿನ ಕೊಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಏನು DK ಶಿವಕುಮಾರ್ ಮಾಡೋ ಹೊಟ್ಟದ್ರೆ ನಮ್ಗೆ ಧಿಕ್ಕಾರ ಇದೆ ಅವ್ರ ಮೇಲೆ. ಯಾವುದೇ ಕಾರಣಕ್ಕೂ 1 ಇಂಚು ಭೂಮಿನ ತಮ್ಮೆಲ್ಲ ಸಹಕಾರ, ಅದು ಮಾಧ್ಯಮ ಮಿತ್ರರು, ನಿಮ್ಮ ಫಿಲಂ ಇಂಡಸ್ಟ್ರಿಯವರು ಎಲ್ಲರೂ ಇವತ್ತು ನಾವಿದ್ರೆ ನೀವೆಲ್ಲರೂ ಅಲ್ವಾ, ರೈತರಿದ್ರೆ ನೋಡೋರ್ತಾನೆ. ಹಾಗಾಗಿ ರೈತರನ್ನ ತಾವೆಲ್ಲರೂ ಉಳಿಸ್ಕೊಳಕ್ಕೆ ನಿಮ್ಮೆಲ್ಲ ಸಹಕಾರ ಈ ಫಿಲಂ ಮುಖಾಂತರ ನಮ್ಮನ್ನೆಲ್ಲ ಕೇಳ್ಕೊತಾ ಇದ್ದೀನಿ. ಈ ಒಂದು ಬಿಡದಿ ಹೋರಾಟಕ್ಕೆ ತಾವೆಲ್ಲರೂ ಕೈ ಜೋಡಿಸ್ಬೇಕು. ಬಿಡದಿ ಅಂತಾರ, ಕರ್ನಾಟಕದ ಯಾವುದೇ ಭಾಗದಲ್ಲಿ ರೈತರು ಭೂಮಿ ಬೆಳೆದ್ರೆ ಅವಕಾಶ ಮಾಡಿಕೊಡಲ್ಲ. ಅದೇನಾಗ್ಲಿ ಶಿವಕುಮಾರ್ಗೆ ನಾವು ಕೊಟ್ಟಿರೋದು ಕೆಲಸ ಮಾಡಕ್ಕೆ DK ಶಿವಕುಮಾರ್ ಅವರಿಗೆ ನಾವು ಕೊಟ್ಟಿರೋದು ಕೆಲಸ ಮಾಡುವಂತ ದರ್ಪ ಅಧಿಕಾರ ನಮ್ಮೇಲೆ. ನಮ್ಗೆ ನಾವು ಪ್ರಭುಗಳು, ದುಡ್ಡು ಕೊಟ್ಟಿರೋರು ನಾವು. ಅವ್ರ ಊಟ 3 ಹೊತ್ತು ತಿನ್ನೋದು ನಮ್ ದುಡ್ಡು, ಅವ್ರ ಕಾರು ಪೆಟ್ರೋಲ್ ನಮ್ ದುಡ್ಡು. ಹಾಗಾಗಿ DK ಶಿವಕುಮಾರ್ ನಿಮ್ಮ ಮೂಲಕ ಹೇಳ್ತೀನಿ, ಕಿತ್ಕೊಳ್ಳಕ್ಕೆ ಅಧಿಕಾರ ಕೊಟ್ಟಿಲ್ಲ. ಒಳ್ಳೆ ಪ್ರಾಮಾಣಿಕವಾಗಿ ರಾಜ್ಯಕ್ಕೆ ಮಾಡು, ಅದ್ರ ವ್ಯವಸ್ಥೆ ಮಾಡು, ನನಗೆ ಮಾಡಕ್ಕಾಗಲ್ಲ ಅಂತ ಕೊಟ್ಟಿದೀವಿ ಹೊರತು ದಬ್ಬಾಳಿಕೆ ಆಗಿ ದೌರ್ಜನ್ಯ ಮಾಡಿಕೊಂಡು ಪೊಲೀಸರು ಬಿಟ್ಕೊಂಡು ನೀವು ಕಿತ್ಕೊಳ್ಳಕ್ ಆಗಲ್ಲ. ಅದ್ರ ಎಚ್ಚರಿಕೆಯಾಗಿ ನಾನು ಹೇಳ್ತೇನೆ. ಮುಂದೆ ಇದೇ ತರ ನೀವು ಮಾಡಿದ್ರೆ ರೈತರು ಹೊಡಿಬಹುದು, ರೈತರು ನಾವು ಹೊಡೆಯಲ್ಲ. ನಾವು ಮುಂದಿನ 28ರಲ್ಲಿ ಹೊಡಿತೀವಿ. ಯಾವ ತರ ಹೊಡಿತೀವಿ? ಎಲೆಕ್ಷನ್ ಸೋರ್ಸ್ ಮುಖಾಂತರ ಸರಿಯಾದ ಹೊಡಿತೀವಿ. ಹಾಗಾಗಿ ಶಿವಕುಮಾರ್ ಅವರೇ, ನಿಮ್ಗೇನಾದ್ರೂ ನಿಜ ಮಾನ ಮರ್ಯಾದೆ ಇದ್ರೆ ರೈತರ ತಟ್ಟೆ ಬರಬೇಡಿ. ಸರ್, ಈಗ ಎಷ್ಟೆಷ್ಟೋ ಪ್ರತಿಭಟನೆಗಳು, ಹೋರಾಟಗಳು ರೈತರು ಮಾಡಿದ್ದಾರೆ ಈ ಹಿಂದೆ ಕೂಡ. ಆ ಸಂದರ್ಭದಲ್ಲಿ ಸರ್ಕಾರಗಳು ಕೂಡ ನಡಗಿದಂತಹ ಸಾಕಷ್ಟು ಉದಾಹರಣೆಗಳನ್ನ ನಾವು ನೋಡಿದೀವಿ. ಈಗ ನೀವು ಮಾತಾಡ್ತಾ ಇದ್ದೀವಿ ಅವ್ರಿಗೆ ಭೂದಾಹ ಜಾಸ್ತಿ ಇದೆ ಅಂತ ಹೇಳಿ. ಸೊ ಹೆಂಗಾಗಿದೆ ಅಂದ್ರೆ ಅವರು ನಾನ್ ಹಿಡಿಯೋದು ತರ ಆಗೋಗಿದೆ. ನೀವು ಗಟ್ಟಿಯಾಗಿ ನಿಂತ್ಕೋಬೋದಿತ್ತಲ್ಲ ಅಂತ ಹೇಳಿ. ಇನ್ನು ಸ್ಟ್ರಾಂಗ್ ಆಗಿ ನಿಂತು ಏನ್ ಬೇಕಾದ್ರೂ ಆಗುತ್ತಲ್ಲ ರೈತರು ಅಂತ ಮೇಡಮ್. ನಿಂತಿದೀವಿ, ರೈತರು ಗೊತ್ತು, ರೈತರ ಚಳವಳಿಗಳು ಯಶಸ್ವಿ, ಇವತ್ತು ಯಶಸ್ವಿ. ರೈತರು ನಿಂತಿಲ್ಲ, ರೈತರು ನಿಂತೀವಿ. ರೈತರಿಗೆ ತನ್ನದೇ ಆದ ಕಷ್ಟ ನೋಡಿ. ಈಗ ಇಲ್ಲಿ ಬಂದಿರಿ, ನನ್ನ ಹಸುಗಳ ಮನೇಲಿ ಕಟ್ಟಾಕವ. ನಮ್ಮ ರೈತರ ಪರಿಸ್ಥಿತಿ ಹೆಂಗಿದೆ? ಇವತ್ತು ಬೆಂಗಳೂರು ಬಂದು ನಿಮ್ಗಳಿಗೆ ಆ ಕಷ್ಟ ಗೊತ್ತಿಲ್ಲ. ಈಗ ನಮ್ಮ ಹಸುಗಳು, ಈಗ ನಾನೇ ಬಿಡ್ಬೇಕು ಹಸುಗಳ, ಬಿಡಕ್ಕಾಗಿಲ್ಲ, ಅಡ್ಡು ಕಟ್ಟಾಕವ. ಹಾಗಾಗಿ ಈ ಒಂದು ಕಷ್ಟದಲ್ಲಿ ನಾವು ಹೋರಾಟ ಮಾಡ್ತಾ ಇದೀವಿ. ಯಾವುದೇ ಕಾರಣಕ್ಕೂ ಬಿಡಲ್ಲ. ರೈತರು ಎಲ್ಲರೂ ಈ ವಿಷಯದಲ್ಲಿ ಒಗ್ಗಟ್ಟಾಗಿ ತಮ್ಮ ಬೆಂಬಲಗಳು ಬೇಕು. ಖಂಡಿತವಾಗಿ ಅವರು ನಿಜವಾಗ್ಲೂ ಅನ್ನ ತಿನ್ನಲ್ಲ. ಅವರುಗಳೆಲ್ಲ ಅನ್ನ ತಿನ್ನೋರು ಭೂಮಿ ಕಿತ್ಕೊಳ್ಳಲ್ಲ. 9,500 ಎಕರೆ ಯಾರು ಕೊಡ್ಬೇಕು? ನೀವು ಎಷ್ಟು ಜನ ಕೊಡು? AI ಪಾರ್ಕ್ಗಳು ಮಾಡಕ್ಕೆ. AI ಪಾರ್ಕ್ ಆದ್ರೆ ಏನಾಗುತ್ತೆ? ನೀರು ಇವತ್ತು ಏನು ಕಾವೇರಿ ಕೊಳದಲ್ಲಿ ಇದೆ, ಈ ಕಡೆ ಎತ್ತಿನ ಹೊಳೆ ಇರ್ಬೋದು, ಮೇಕೆದಾಟು ಮಾಡೋದು ಅದೇ ಉದ್ದೇಶಕ್ಕೆ. ಅವರು ಎಲ್ಲವ ನೀರ್ನೆಲ್ಲ AI ತಗತ್ತದೆ. ಮತ್ತೆ ಆ ಸುತ್ತಮುತ್ತ ಏನ್ ಬೆಂಗಳೂರು ಏನು ಇದು ಹವಾಮಾನ ಏರಿಕೆ ಆಗುತ್ತೆ, ಬಿಸಿ ತಾಪಮಾನ ಏರಿಕೆ ಆಯ್ತದೆ. ಇವೆಲ್ಲ ಸುತ್ತಮುತ್ತ ನೀವುಗಳೆಲ್ಲ ಅನುಭವಿಸ್ಬೇಕಾಗುತ್ತೆ. ಹಾಗಾಗಿ ಭೂಮಿಯಲ್ಲಿ ಟೌನ್ಶಿಪ್ ಅಂತ ಹೇಳ್ತಾ ಇದ್ರೆ ಅದ್ರ ಹಿಂದಿನ ಉದ್ದೇಶಗಳೇ ಬೇರೆ. ಹಾಗಾಗಿ ಇವ್ರು ಹೇಳೋದೊಂದು ಮಾಡೋದೊಂದು. ಹಾಗಾಗಿ ಹೋರಾಟ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಬಿಡಲ್ಲ. ಅದೆಷ್ಟೇ ನೋಡಿ ಅಲ್ಲಲ್ಲೇ ರಾಜಕೀಯ ಏನಂದ್ರೆ ರಾಜಕೀಯ ತಂದ್ಬಿಟ್ಟಿದ್ದಾರೆ. ರಾಜಕೀಯ ಬಂದಾಗ ನಾವು ಫೇಲ್ ಆಗ್ತೀವಿ. ನೋಡಿ ದೇವನಹಳ್ಳಿ ಹೋರಾಟ ಸಕ್ಸಸ್ ಆಯ್ತು, ರಾಜಕೀಯ ಬರಲಿಲ್ಲ. ಬಿಡದಲ್ಲಿ ರಾಜಕೀಯ ಬಂದ್ಬಿಟ್ಟಿದೆ. ಹಾಗಾಗಿ ಎಲ್ಲಿ ರಾಜಕೀಯ ಬರ್ತದೆ ಅಲ್ಲಿ ಒಂಚೂರು ಸೋಲಾಗುತ್ತೆ. ನಿಜವಾಗ್ಲೂ ನಾವು ರಾಜಕೀಯ ತರ ನಾವು ನಿಜವಾಗ್ಲೂ ರೈತರು ಹೋರಾಟ ಮಾಡಿದ್ರೆ ಖಂಡಿತವಾಗಿ ಯಶಸ್ವಿ ಸಿಗುತ್ತೆ. ದೇವಿ ಹೇಗಿದೆ ಟೈಟ್ಲು?
ಇದ್ರಲ್ಲಿ 2 ಶೇಡ್ ಬರುತ್ತೆ. ಭಕ್ತಿಯಿಂದ ನೋಡಿದ್ರೆ ದೇವಿ, ಆದ್ರೆ ನಮ್ಮ ಚೇತನ್ ಅವ್ರ ಕಡೆಯಿಂದ ನೋಡಿದ್ರೆ ದೇವಿ. ಇಷ್ಟೇ ವ್ಯತ್ಯಾಸ. ಸೊ ಈ ಸಿನಿಮಾದಲ್ಲಿ ನಾನೊಂದು ಪೊಲೀಸ್ ಪಾತ್ರ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ಸುಮಾರು ಸಿನಿಮಾಗಳಲ್ಲಿ ನಾನು ಪೊಲೀಸ್ ಪಾತ್ರ ಮಾಡಿದ್ದೀನಿ. ಅದ್ರ ದರ್ಶನ್ ಅವ್ರ ಜೊತೆ ಬಹಳ ಸಿನಿಮಾ ಮಾಡಿದ್ದೀನಿ. ಅವರು ಹೇಗೆ ಅಭಿಮಾನಿ, ನಾನು ಒಂದು ದರ್ಶನ್ ಅವ್ರ ಅಭಿಮಾನಿ ಕೂಡ. ಭಾಳ ಖುಷಿ ಆಗ್ತದೆ. ಥ್ಯಾಂಕ್ ಯು ಸರ್, ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ಚೇತನ್ ಗೌಡ್ರೆ. ಸೊ ನನ್ನ ಪಾತ್ರದ ಹೆಸರು ಇಂದ್ರಜಿತ್. ಇದು ನೀವು ಹಿಂದೆ ನೋಡಿದ್ರೆ ಎಷ್ಟೋ ಸಿನಿಮಾ ಪಾಸಿಟಿವ್ ನೆಗೆಟಿವ್ 2 ಕ್ಯಾರೆಕ್ಟರ್ ಮಾಡ್ತಾ ಬಂದಿದ್ದೀನಿ. ಬಟ್ ಈ ಸಿನಿಮಾದಲ್ಲಿ ಡಿಫ್ರೆಂಟ್ ನಾನು ಹೇಳಕ್ಕೆ ಹೋಗಲ್ಲ. ಬಟ್ ಅವಕಾಶ ಬಂದಾಗ ಹೇಗೆ ಈ ಪಾತ್ರ ನಿಭಾಯಿಸುತ್ತೆ ಅನ್ನೋದು ಈ ಸಿನಿಮಾದಲ್ಲಿ ನೋಡುತ್ತೆ. ಆಮೇಲೆ ಸಿನಿಮಾ ನೋಡಿ ನಿಮಗೆ ಗೊತ್ತಾಗುತ್ತೆ ಪಾಸಿಟಿವ್ ನೆಗೆಟಿವ್ ಅಂತ ಹೇಳಿ. ಸೊ ಇಡೀ ಚಿತ್ರತಂಡಕ್ಕೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ನಮ್ಮ ಕಲಾವಿದರು, ಟೆಕ್ನಿಷಿಯನ್ಸ್ ಆಗ್ಬೋದು, ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಈ ಸಿನಿಮಾ ಸಕ್ಸಸ್ ಆಗಲಿ. ನಿಮ್ಮೆಲ್ಲರ ಆಶೀರ್ವಾದ ಈ ದೇವಿ ಮೇಲೆ ಇರಲಿ. ನಮಸ್ಕಾರ. ನಮಸ್ಕಾರ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಮೊದಲನೇದಾಗಿ ದೇಶಕ್ಕೆ ಅನ್ನ ಕೊಡೋ ರೈತನ ಪಾದಗಳಿಗೆ ನಮಸ್ಕಾರ ಮಾಡ್ತಾ ಶುರು ಮಾಡ್ತೀನಿ. ಯಾಕಂದ್ರೆ ಈಗ ಸರ್ ಮಾತಾಡಿದ ನಿಜವಾಗ್ಲೂ ಮನಸ್ಸಿಗೆ ಮುಟ್ತು. ದೇಶದ ಬೆನ್ನೆಲುಬು ರೈತ, ಇಲ್ಲಿ ಯುವ ರೈತ ಒಂದು ಚಿತ್ರರಂಗಕ್ಕೆ ಬಂದು ಒಂದು ಸಿನಿಮಾ ಮಾಡಬೇಕು ಅನ್ನೋ ಆಸೆಯಲ್ಲಿ ಬಂದಿದ್ದಾರೆ. ಸೊ ಎಲ್ಲ ನಾಡಿನ ರೈತರ ಆಶೀರ್ವಾದ ಹಾಗೆ ಕಲಾಭಿಮಾನಿಗಳ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಚೇತನ್. ಆಲ್ ದ ಬೆಸ್ಟ್ ನಿಮಗೆ ಫಸ್ಟ್ ಆಫ್ ಆಲ್. ಜೊತೆಗೆ ಈ ಚಿತ್ರದ ಕಥೆನ ಚೇತನ್ ಅವರೇ ಬರೆದಿರೋದು, ಜೊತೆಗೆ ನಿರ್ಮಾಣದ ಜವಾಬ್ದಾರಿನೂ ಕೂಡ ಅವರೇ ಹೊತ್ತಿದ್ದಾರೆ. ಸೊ ನಮ್ಮ ಮಂಡ್ಯದ ಮತ್ತೊಬ್ಬರು ಕಲಾವಿದರು ಇಂಡಸ್ಟ್ರಿಗೆ ಬರ್ತಾ ಇದ್ದಾರೆ. ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟು, ಹೀರೋ ಅಂತ ಬರಬೇಡಿ, ಒಳ್ಳೆ ನಟ, ಒಳ್ಳೆ ಕಲಾವಿದ ಅಂತ ಬನ್ನಿ ಅಷ್ಟೆ. ಒಳ್ಳೆ ಕಲಾವಿದರಾಗಿ 100 ಸಿನಿಮಾಗಳನ್ನ ಮಾಡಿ ಅಂತ ನನ್ನ ಕಡೆಯಿಂದ ಆಶಿಸ್ತೀನಿ. ಜೊತೆಗೆ ಒಂದು ದೊಡ್ಡ ತಾರಾ ಬಳಗ, ಅದ್ರ ಜೊತೆಗೆ ನಮ್ಮ ಮಾಸ್ತಿ ಸರ್ ಅವರ ಡೈಲಾಗು, ಸೊ ಮತ್ತೆ ಈ ಒಂದು ಚಿತ್ರಕ್ಕೆ ಸ್ಟ್ರೆಂತ್ನ ಕೊಡ್ತಾ ಇದೆ. ದಯವಿಟ್ಟು ಎಲ್ಲರೂ ಕೂಡ ಈ ಯುವ ರೈತ ನಮ್ಮ ಚೇತನ್ ಅವರ ಸಿನಿಮಾಗೆ ಸಪೋರ್ಟ್ ಇರಲಿ ನಿಮ್ಮೆಲ್ರದ್ದು. ಎಲ್ಲ ಕಲಾವಿದರುಗಳು ಕೂಡ ತುಂಬಾ ಚೂಸಿಯಾಗಿ ಆಯ್ಕೆ ಮಾಡಿಕೊಂಡು ಒಂದು ಒಳ್ಳೆ ಕಥೆ ಮಾಡಿಕೊಂಡು, ನಾನು ಮಾಡ್ತಿರೋ ಪಾತ್ರದ ಬಗ್ಗೆ ಸದ್ಯಕ್ಕೆ ಏನು ಹೇಳಲ್ಲ, ನಾನು ಏನು ಹೇಳ್ಬೇಡಿ ಅಂತ ಹೇಳಿದ್ದಾರೆ ಅವರು. ಸೊ ಹಾಗಾಗಿ ಒಂದು ಒಳ್ಳೆ ಪಾತ್ರನ ಈ ಸಿನಿಮಾದಲ್ಲಿ ಮಾಡ್ತಾ ಇದ್ದೀನಿ. ಸೊ ಒಳ್ಳೇದಾಗ್ಲಿ 100 ಸಿನಿಮಾಗಳನ್ನ ಮಾಡುವಂತ ಶಕ್ತಿನ ನಿಮ್ಗೆ ಈ ಒಂದು ಸಿನಿಮಾ ಕೊಡ್ಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ನನಗೆ ಫೋನ್ ಮಾಡಿದ್ರು ಫಸ್ಟ್ ಹೀಗೆ ಹೋಗ್ತಿದ್ರೆ, ಸರ್ ನಾನು ಚೇತನ್ ಅಂತ ನಿಮ್ಮ ಹತ್ರ ಮಾತಾಡ್ಬೇಕು. ಏನ್ ವಿಷಯ ಅಂದೆ, ನಾನು ಹಿಂಗೆ ಸಿನಿಮಾ ಮಾಡ್ಬೇಕು ಅಂದ್ರು. ನೀವು ಅಂದೆ, ನಾನು ರೈತ ಸರ್ ಅಂದ್ರು. ಅಲ್ಲ, ನನ್ನ ಸಿನಿಮಾ ಡೈರೆಕ್ಟರ್ ಆಗಲಿ ಪ್ರೊಡ್ಯೂಸರ್ ಆಗಲಿ ಮಾಡ್ತಾರೆ, ರೈತರು ಮಾಡ್ತಾರಲ್ಲ ಅಂದ್ಬಿಟ್ಟು ನನಗೆ ಸ್ವಲ್ಪ ಭಯ ಆಯ್ತು. ಆಮೇಲೆ ಹೋಗಿ ಕತೆ ಹೇಳ್ತೀನಿ ಅಂದ್ರು. ಸರಿ ಹೇಳಿ ಅಂದ್ರು. ಅವ್ರದ್ದು ಒಂದಷ್ಟು ಕತೆ ಹೇಳಿದ್ರು, ಚೆನ್ನಾಗಿದೆ ಅಂದೆ. ಆಮೇಲೆ ಇನ್ನೊಂದು ಕತೆ ಇದೆ ಸರ್, ಆಕ್ಚುಲಿ ಪಿಕ್ಚರ್ ಮಾಡ್ಬೇಕಾಗಿರೋದು ಈ ಕತೆ, ನಾನು ಇಷ್ಟೊಂದು ಹೇಳಿದ್ ನನ್ನ ಕತೆ ಅಂದ್ರು. ಸರಿ 2 ಕತೆ ಇದೆ ಅನ್ಕೊಂಡೆ. ಸೊ ಅದೊಂಥರ ಪೆಕ್ಯುಲಿಯರ್ ಕ್ಯಾರೆಕ್ಟ್ರು. ಚೇತನ್ ಅಂದ್ರೆ ಒಬ್ಬ ಹೀರೋ ಆಗ್ಬೇಕು ಅಂತ ಬರೋದು, ಪ್ರೊಡ್ಯೂಸರ್ ಹುಡುಕಲ್ಲ, ತಾನೇ ಪ್ರೊಡ್ಯೂಸರ್ ಆಗ್ತಾರೆ. ತುಂಬಾ ಚಿಕ್ಕ ಏಜ್ಗೆ ಎಲ್ಲ ವಿಚಾರನು, ಒಂದು ಕೃಷಿ ಅಂತ ಹೇಳಿದ್ರೆ ಅದರಲ್ಲಿ 100% ಕೆಲಸ, ಹೈನುಗಾರಿಕೆ ಅಂದ್ರೆ ಅದರಲ್ಲಿ ಒಂದು 100%. ಯಾವುದನ್ನು ಇದಿಲ್ಲ, ಒಂದು ಪರ್ಕೆ ತಗೊಂಡು ಸಗಣಿ ಗುಡಿಸ್ಕೊಂಡು ಆ ಪರ್ಕೆ ಈ ಕಡೆ ಬಿಸಾಕಿ, ಈ ಕಡೆ ನಮ್ಮ ಪ್ರವೀಣ್ ಜೊತೆ ನಿಂತ್ಕೊಂಡು ಇಂಟ್ರು ಕೊಡೋದು. ಮಾರುತಿ ವ್ಯಾನ್ ನಿಂತಿರುತ್ತೆ, ಈ ಕಡೆ ರೇಂಜ್ ರೋವರ್ ನಿಂತಿರುತ್ತೆ, ಅದರಲ್ಲಿ ಕಸ ಅದು ಹುಲ್ ತಗೊಂಡೋಗಕ್ಕೂ ರೆಡಿ, ಈ ಕಡೆ ರೇಂಜ್ ರೋವರ್ ಅಲ್ಲಿ ಅವ್ರ ತಾಯಿನ ಕರ್ಕೊಂಡ್ಬಂದು ಬಿಡೋದು. ಅಂದ್ರೆ ಈ ವ್ಯಕ್ತಿ ಇಷ್ಟೊಂದು ಎಲ್ಲಾ ವಿಭಾಗಗಳಲ್ಲೂ ಇದಾರಲ್ವಾ ಅಂತ. ಸೊ ಸಿನಿಮಾಗೆ ಬನ್ನಿ ಅಂತ ಹೇಳಿದಾಗ ಇದೆ ಸರ್, ಅವ್ರು ಹೇಳಿದ ಒಂದೇ ಮಾತು, ಸರ್ ನನಗೆ ಬಾಗಲ್ ಮುಚ್ಚಿದ್ಯಾ ಬಾಗಲ್ ತೆಗ್ದಿದ್ಯಾ ಗೊತ್ತಿಲ್ಲ, ನನಗೆ ನೇಗ್ಲಿದೆ ಅಂದ್ರು. ಸೊ ರೆಡಿ. ಅಂದ್ರೆ ಈಗಿನ ಪರಿಸ್ಥಿತಿಲಿ ಸಿನಿಮಾ ಬಂದು, ಸಿನಿಮಾ ಹೆಚ್ಚು ಕಮ್ಮಿ ಆದಾಗ, ಇಲ್ಲ ಪಾಸಿಟಿವ್ ಆದಾಗ ಹೊಗಳ್ಕೊಂಡು, ಇಲ್ಲ ಏನಾದ್ರು ನೆಗೆಟಿವ್ ಆದಾಗ, ಇಲ್ಲ ಮನೆ ಮಠ ಮಾಡ್ಕೊಂಡ್ಬಿಟ್ವಿ, ಆ ತರದ ವ್ಯಕ್ತಿ ಅಂತೂ ಚೇತನ್ ಅಲ್ಲ. ಅವರು ನೀಟಾಗಿ ಹೇಳ್ಕೊಂಡೇ ಬಂದ್ರು. ಸರ್ ಎಲ್ಲರೂ ಹೇಳ್ತಾರೆ ಕಲೆ ಎಲ್ಲರೂ ಕೈ ಬೀಸಿ ಕರೆಯುತ್ತೆ, ಕೆಲವ್ರು ಮಾತ್ರ ಕೈ ಹಿಡಿಯುತ್ತೆ ಅಂತ. ಹಿಡಿದ್ರೆ ಹಿಡೀಲಿ ಸರ್ ಅಂತ ಅವ್ರು ದೇವ್ರಿಗೆ ಡೀಲ್ ಕೊಟ್ಬಿಟ್ರು. ಸೊ ಮತ್ತೆ ತಂಡ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ.
ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ. ಪ್ರಕಾಶ್ ಅವರು 2ನೇ ಸಿನಿಮಾ ಅನ್ಸುತ್ತೆ, ಮೊದಲನೇದು RCB ಅಂತ ಒಂದು ಸಿನಿಮಾ ಮಾಡಿದ್ರು, ಈ ಸಿನಿಮಾ ನಿರ್ದೇಶನ ಮಾಡ್ತಿದ್ದಾರೆ. ಯೋಗಿ ಅವರಿದ್ದಾರೆ. ತುಂಬ ದಿನ ಆದಮೇಲೆ ನಮ್ಮ ಗೆಳೆಯ ಪೆಟ್ರೋಲ್ ಪ್ರಸನ್ನ ಅವರು, KM ಪೇಟೆ ಅವರು, ತುಂಬ ಜನ ನುರಿತ ನಟರು ಮತ್ತೆ ಟೆಕ್ನಿಷಿಯನ್ಸ್ ಇದ್ದಾರೆ. ತುಂಬ ಇಂಟ್ರೆಸ್ಟಿಂಗ್ ಆಗಿ ಕತೆ ಬೇರೆ ಹೇಳಿದ್ರು. ಕತೆ ಅವರೇ ಬರ್ಕೊಂಡಿದ್ದಾರೆ, ನಮ್ಮ ಚೇತನ್ ತುಂಬ ಚೆನ್ನಾಗಿದೆ ಕತೆ. ಮತ್ತೆ ನೀವು ಎಲ್ಲರ ಆಶೀರ್ವಾದ ಪಡ್ಕೊತಾ ಇದ್ದೀರಾ. ಸೊ ಇದೇ ತರ ಸಿನಿಮಾನು ಯಶಸ್ಸಾಗಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಅಮ್ಮ ಅಂದ್ರೆ ಯಾರ್ದು ಅವ್ರದ್ದೊಂದು ಬೇಸಿಕ್ ಲೈನ್ ಕೊಟ್ಟರು. ಸೊ ಅದ್ ಕತೆ ಬಂದು ಅಮ್ಮ ಮತ್ತೆ ತುಪ್ಪದನ್ನ ತಿನ್ಕೊಂಡು ಬೆಳೆದಿರುವಂತ ಮಗು ಮೇಲೆ ಬರುತ್ತೆ. ಸೊ ಆ ಒಂದು ಪರಿಸ್ಥಿತಿ ಹೇಗೆ ಅವ್ರನ್ನೆಲ್ಲ ಕರ್ಕೊಂಡು ಹೋಗುತ್ತೆ ಅನ್ನೋದು ಅಮ್ಮನ ಮಗ. ಪ್ರಕಾಶ್ ಅಂತ ಈ ಹಿಂದೆ RCB ಬ್ರದರ್ಸ್ ಅಂತ ಒಂದು ಸಿನಿಮಾ ಮಾಡಿದ್ದೆ. ಸೊ ಚೇತನ್ ಸರ್ ಅವರು ನಾಯಕ ನಟರಾಗಿ ಮತ್ತೆ ನಿರ್ಮಾಪಕರಾಗಿ ಅವ್ರದೇ ಕತೆ ಅವ್ರದೇ ಚಿತ್ರಕಥೆ ಮಾಡಿಕೊಂಡು ಸಿನಿಮಾ ಮಾಡೋಣ ಅಂತ ತುಂಬ ಪ್ಯಾಷನೇಟ್ ಆಗಿ ಬಂದಿದ್ದಾರೆ. ಸೊ ನನಗೆ ಅವಕಾಶ ಕೊಟ್ಟಂತ ಚೇತನ್ ಸರ್ಗೂ ಧನ್ಯವಾದ ಹೇಳ್ತಾ ಇದ್ದೀನಿ. ಸರ್, ದೇವಿ ಶೀರ್ಷಿಕೆ ಅನ್ನೋದು ಒಂದು ಆಶೀರ್ವಾದನೂ ಆಗುತ್ತೆ ದೇವಿಯಿಂದ. ಅವಳು ಮುನಿಸ್ಕೊಂಡ್ರೆ ಏನಾಗುತ್ತೆ ಅನ್ನೋದು ಎರಡು. ಆ ಪಾತ್ರ ಮೊದಲು ಒಂದು ಆರಾಮಾಗಿ ಹೋಗುವಂಥ ಪಾತ್ರ, ಅದಾದ್ಮೇಲೆ ಆ ಪಾತ್ರದ ಒಂದು ತೊಂದರೆಗಳಾದಾಗ ಆ ಪಾತ್ರ ಯಾವ ಥರ ತಿರುಗುತ್ತೆ ಅನ್ನೋದು ದೇವಿ ಮುಖಾಂತರ ಹೇಳ್ತಾ ಇದ್ದೀವಿ ಸರ್. ಹೌದು, ಅದನ್ನ ಚೇತನ್ ಸರ್ ಅವರೆಲ್ಲ ಪರ್ಮಿಷನ್ ತಗೊಂಡಿದ್ದೀವಿ ಸರ್. ಸರ್ ಅಂದ್ರೆ ಇವಾಗ ತಾಯಿ ಪ್ರೀತಿ, ಆಮೇಲೆ ತಾಯಿ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ಯಾರು ಸುಮ್ಮನಿರಲ್ಲ. ಸೊ ಅದರಿಂದ ಆ ಇಡೀ ಕತೆ ಎಳೆಯಾಗಿ ಅದು ಬಂದು ಹೋಗ್ತದೆ. ಹಾಂ ಸರ್, ಖಂಡಿತ ಸರ್. ಇವತ್ತು ಮುಹೂರ್ತ ಆಗಿದೆ ಸರ್. ಈ ಮಂತ್ ಎಂಡಿಂದ ಫಸ್ಟ್ ಶಿವಮೊಗ್ಗ, ಆಮೇಲೆ ಬೆಂಗಳೂರು, ಆಮೇಲೆ ಮಂಡ್ಯ 3 ಹಂತದಲ್ಲಿ ಚಿತ್ರೀಕರಣ ಮಾಡ್ಬೇಕಂತೀವಿ ಸರ್. ಹಳ್ಳಿ ಎಪಿಸೋಡ್ ಮಂಡ್ಯ ಭಾಷೆಯಲ್ಲಿ ಇರುತ್ತೆ. ಸೊ ನಾಯಕ ನಟರದು ಮಂಡ್ಯ ಹಾಗೆ ಕಂಟಿನ್ಯೂ ಆಗುತ್ತೆ. ಬೆಂಗಳೂರದ್ದು ಏನಿದೆ ಬೆಂಗಳೂರದು ಅಂದ್ರೆ ಅವ್ರ ಬಿಟ್ಟು ಅವ್ರ ಹೊರತು ಬೇರೆ ಪಾತ್ರಗಳು ಬೆಂಗಳೂರು ಭಾಷೆಯಲ್ಲಿ ಇರುತ್ತೆ ಸರ್. ಈಗ ಅಜಿತ್ ಕುಮಾರ್ ಅವರು ಕ್ಯಾಮ್ರಾಮನ್ ಆಗಿದ್ದಾರೆ, ಸಿದ್ದು ಅವರು ಎಡಿಟ್ರು, ಆಮೇಲೆ ನಮ್ಮ ಮಾಸ್ತಿ ಸರ್ ಡೈರೆಕ್ಟ್ರು. ಸೊ ಸಂಭ್ರಮ ಶ್ರೀಧರ್ ಸರ್ ಮ್ಯೂಸಿಕ್ ಮಾಡ್ತಾ ಇದ್ದಾರೆ ಸರ್. ನಾಗೇಂದ್ರ ಪ್ರಸಾದ್ ಸರ್ ಸಾಂಗ್ ಬರೀತಾ ಇದ್ದಾರೆ, ಭರ್ಜರಿ ಚೇತನ್ ಸರ್ ಸಾಂಗ್ ಬರೀತಾ ಇದ್ದಾರೆ. ಹಾಗೆ ದಿಲೀಪ್ ಮಾಸ್ಟರ್ ಇದ್ದಾರೆ ಫೈಟ್ ಮಾಸ್ಟರ್ ಆಗಿ, ಮೋಹನ್ ಮಾಸ್ಟರ್ ಇದ್ದಾರೆ ಡ್ಯಾನ್ಸ್ ಮಾಸ್ಟರ್ ಆಗಿ. ಖಂಡಿತ ಹೌದು ಸರ್, ಖಂಡಿತ. ಈ ಏನ್ ನಡೀತಾ ಇದೆ ಅಂದ್ರೆ ನಮ್ಮ ಕಥೆಯಲ್ಲೂ ಒಂದು ರೈತ ಹೋರಾಟ ಎಲ್ಲ ನಮ್ಮ ಜೊತೆಲೇ ಇದೆ ಸರ್. ಸರ್ ಅಂದ್ರೆ ಹೋರಾಟನೇ ಒಂದು ಹಿಂದಿನ ಕಥೆ ಇರೋದು, ಬ್ಲಡ್ ಅನ್ನೋದೇ ಒಂದು ಹೋರಾಟ ಅನ್ನೋದು. ಎಲ್ಲರಿಗೂ ನಮಸ್ಕಾರ. 2006 ದುನಿಯಾ ರಿಲೀಸ್ ಆದಾಗ ನಮ್ಮ ಗೆಳೆಯ ಮಸ್ತ್ ಇಲ್ಲೇ ಇದ್ದಾರೆ. ಅಲ್ಲಿ ಪೆಟ್ರೋಲ್ ಅಂತ ಬರೆದಿದ್ರು ಸೂರಿ. ಸೇಮ್ ಮತ್ತೆ ಇವರು ಬರವಣಿಗೆಯಲ್ಲಿ ಅದೇ ನನ್ನ ಪಾತ್ರಕ್ಕೆ ಪೆಟ್ರೋಲ್ ಅಂತಾನೆ ಇಟ್ಟಿದ್ದಾರೆ ಈ ಸಿನಿಮಾದಲ್ಲಿ. ಇದು ಮಂಡ್ಯ ಆದವರು ನಮ್ಮ ಚೇತನ್, ನಾನು ಮಂಡ್ಯ ಭಾಗದಿಂದನೇ ಬರೋದು. ನಾವು ರೈತರಾಗಿ ಅವರು ಒಬ್ಬ ರೈತರಾಗಿ ಅನ್ನೋದಕ್ಕೆ ಹೆಚ್ಚಾಗಿ ನಾವು ಹೈನುಗಾರಿಕೆ ಮಾಡ್ಕೊಂಡೆ ಬೆಳೆದು ಬಂದಿದ್ದು ಬೆಂಗಳೂರಲ್ಲಿ. ಅವ್ರು ಮಂಡ್ಯದಲ್ಲಿ ಹೈನುಗಾರಿಕೆ ಮಾಡ್ಕೊಂಡು ಬೆಳೆದಿದ್ದಾರೆ. ತುಂಬ ಖುಷಿ ಆಗುತ್ತೆ. ನನಗೊಂದು ಪ್ರಾಮಿಸ್ ಮಾಡಿದ್ದಾರೆ, ಹಸು ಕೊಡ್ತೀನಿ ಅಂತ. ಒಂದು 60 ಹಸು ಸಾಕಿದ್ದಾರೆ ಅವರು. ನನಗೆ ಒಂದು 10 ವರ್ಷ ಆಯ್ತು ಹಸುಗಳೆಲ್ಲ ಸಾಕಕ್ಕೆ. ಮತ್ತೆ ನಾನು ಈಚೆಗೆ ಒಂದು ಡೈರಿ ಫಾರ್ಮ್ ಮಾಡ್ತಾ ಇದ್ದೀನಿ, ರೀಸೆಂಟಾಗಿ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ಹಸು ನಮ್ಮೂರಿಂದನೇ ಬರ್ತಾ ಇದೆ. ಅದು ನನಗೆ ಪ್ರಾಮಿಸ್ ಮಾಡಿದ್ದಾರೆ ನಮ್ಮ ಹೀರೋ. ಅದೊಂದು ಖುಷಿ ಇದೆ. ಸಿನಿಮಾ ಒಳ್ಳೇದಾಗಲಿ ಚೇತನ್ ಅವರೇ. ನೀವು ನಮ್ಮ ನಾಯಕ ನಟರಾಗಿ ಎತ್ತರಕ್ಕೆ ಬೆಳೀರಿ ಅಂತ ಕೇಳ್ಕೊಳ್ತೀನಿ. ಮತ್ತು ನೀವು ಶ್ರಮಪಟ್ಟು ದುಡ್ದಿರೋ ಹಣ ತಂದು ನಮ್ಮ ಸಿನಿಮಾ ರಂಗಕ್ಕೆ ಬಂದು ಸಿನಿಮಾದಲ್ಲಿ ಆಗ್ತಾ ಇದ್ದೀರಾ, ಅದಕ್ಕೆ 2 ಪಟ್ಟು 3 ಪಟ್ಟು ಜಾಸ್ತಿ ಬರಲಿ ಅಂತ ಕೇಳ್ಕೊಳ್ತೀನಿ ದೇವರಲ್ಲಿ. ಥ್ಯಾಂಕ್ ಯು. ನನ್ನ ಪಾತ್ರ
ಶರತ್ ಲೋಹಿತಸ್ವ ಇದ್ದಾರಲ್ಲ ಅವ್ರ ತಮ್ಮನ ಕ್ಯಾರೆಕ್ಟರ್. ನಾನು ಏನೂ ಗೊತ್ತಿಲ್ಲ ನನಗೆ. ಶರತ್ ಲೋಹಿತಸ್ವ ಬಾರ್ನ್ 1972 ನಾನು 73 ಬಾರ್ನು, ಅದ್ರ ತಮ್ಮನ ಕ್ಯಾರೆಕ್ಟ್ರು. ಅದು ನಾನು ಡೈರೆಕ್ಟರ್ ಕೇಳಿದೆ ಏನು ಸರ್ ಅಂತ. ಇಲ್ಲ ಸರ್ ನೀವು ಇನ್ನೂ ಹೆಂಗಾಗಿದ್ದೀರಾ, ಓಕೆ ಪರವಾಗಿಲ್ಲ, ಇನ್ನೊಂದು 10 ವರ್ಷ ಹೆಂಗಾಗಿ ಮಾಡ್ಬೋದು, ಆಮೇಲೆ ನಾನು ತಾತ ಅಪ್ಪ ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಥ್ಯಾಂಕ್ ಯು ಸರ್. 2006. ಹೌದು ಸರ್, ಪೆಟ್ರೋಲ್ ಒಂದು ನಿಮಗೆ ಗೊತ್ತು, ಒಂದು ವ್ಯಾಲ್ಯೂಬಲ್ ಲಿಕ್ವಿಡ್. ನನಗೂ ಸಿನಿಮಾ ನನಗೂ ಜೀವನದಲ್ಲಿ ಹಂಗೆ ಇಟ್ಟಿದೆ. ಪೆಟ್ರೋಲ್ ಹೆಸರು ಬಂದಾಗಿಂದ ಚೆನ್ನಾಗಿದ್ದೀನಿ ಸರ್, ಖಂಡಿತವಾಗ್ಲೂ ದೇವರ ಆಶೀರ್ವಾದ ಚೆನ್ನಾಗಿದೆ. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಚೇತನ್ ಮತ್ತು ಡೈರೆಕ್ಟರ್ ಪ್ರಕಾಶ್ ಇಬ್ಬರಿಗೂ ಆಲ್ ದ ಬೆಸ್ಟ್. ಚೇತು ಫೋನ್ ಮಾಡಿದ್ರು ಕಳೆದ ವಾರದಲ್ಲಿ, ಅಣ್ಣ ಅರ್ಜೆಂಟ್ ಮೀಟ್ ಮಾಡಬೇಕು, ದೇವಿ ಏನೋ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ. ಅಲ್ಲಪ್ಪ ನಾನು ತೋಟದಲ್ಲಿದ್ದೀನಿ, ಬೆಂಗಳೂರಲ್ಲಿ ಸಿಗ್ತಾ ಇಲ್ಲ, ಸ್ಟುಡಿಯೋದಲ್ಲಿ ಸಿಗೋದಿಲ್ಲ ಅಂತ. ಇಲ್ಲ ಅಲ್ಲಿಗೆ ಬರ್ತೀನಿ ಅಂತ 1 ಅವರಲ್ಲಿ ಬಂದರು ಅವರು, ಮತ್ತು ಡೈರೆಕ್ಟರ್ ಇಬ್ಬರು ಬಂದರು, ಕತೆ ಹೇಳಿದ್ರು. ಕತೆ ತುಂಬ ಚೆನ್ನಾಗಿದೆ, ಶ್ರಮಜೀವಿ. ಭಾಳ ಹಿಂದೆ ನನ್ನ ತೋಟಕ್ಕೆ ಒಂದ್ಸತಿ ಬಂದಿದ್ದರು, ನಮ್ಮ ಅದೇ ಮಂಡ್ಯದ ನರಳಿ ಜ್ಞಾನೇಶ್ ಅಂತ ನನ್ನ ಶಿಷ್ಯ, ಅವನ ಜೊತೆ ಬಂದಿದ್ದರು. ಅಲ್ಲಿ ಬಂದಾಗ ನೆನಪು ಮಾಡಿದ್ರು. ಭಾಳ ಖುಷಿ ಆಗುತ್ತೆ, ಒಬ್ಬ ರೈತರ ಮಗನಾಗಿ ಹುಟ್ಟಿ ರೈತನಾಗಿ ಜೀವಿಸ್ಕೊಂಡು 4 ಕಾಸು ಸಂಪಾದನೆ ಮಾಡಿಕೊಂಡು ಆ ಚೇತು ಬಂದಂಥ ರೀತಿ ನೋಡಿ ಭಾಳ ಖುಷಿ ಆಯಿತು. ರೈತರೆಲ್ಲ ಕಷ್ಟಜೀವಿಗಳು ಅಂತಾರೆ, ರೈತರಲ್ಲೂ ಚೇತು ಥರ ಸುಖಜೀವಿ ಇದ್ದಾರಲ್ಲ ಅನ್ನೋ ದೊಡ್ಡ ಖುಷಿ ಆಯಿತು. ನಾನು ಪಕ್ಕ ರೈತನಲ್ಲದೇ ಇದ್ರು, ಈಗ ರೈತ ಆಗೋದಕ್ಕೆ ಹೊರಟಿದ್ದೀನಿ, ಚೇತು ಗೊತ್ತು. ಬಟ್ ರೈತ ಹೋರಾಟದಲ್ಲಿ ಇದ್ದವರೆಲ್ಲ ಪಾಂಡುರಂಗ ವಿಠಲ್ ಇರ್ಬೋದು, ಹಾಸನದ ಮಂಜುನಾಥ್ ದತ್ತ ಪ್ರೊಫೆಸರು, ಇವ್ರ ಜೊತೆ ಒಡನಾಟ, ನಂಜುಂಡೇಗೌಡ, ಇವ್ರ ಜೊತೆ ಎಲ್ಲ ತುಂಬ ಕಳೆದ 40 ವರ್ಷಗಳ ಹಿಂದಿನ ಒಡನಾಟ ಇತ್ತು ನನಗೆ, ನಾನಾಗ ವಿದ್ಯಾರ್ಥಿ ಆಗಿದ್ದಾಗ. ಆ ನೆನಪುಗಳೆಲ್ಲ ಬಂತು. ಮತ್ತು ಹಾಸನದ ಹೆರಗು ವಾಸು ಅವರು ಜಿಲ್ಲಾ ಪರಿಷತ್ ಅಧ್ಯಕ್ಷರಾಗಿದ್ದರು, ಅವ್ರ ಜೊತೆ ಒಡನಾಟ. ಮತ್ತು ಪ್ರಕಾಶು ನಾನು ವಿಷ್ಣುವರ್ಧನ ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ ಸ್ಟುಡಿಯೋಲ್ಲಿ ಆದಾಗ, ಮತ್ತು ಅದನ್ನು ನಾನು ಆ್ಯಕ್ಟ್ ಮಾಡಿದಾಗ ಡೈರೆಕ್ಟ್ ಆಗಿದ್ದವರು. ಒಳ್ಳೆ ಉತ್ಸಾಹಿ, ಒಳ್ಳೆ ಕತೆ ಮಾಡ್ಕೊಂಡಿದ್ದಾರೆ. ಕತೆ ನನ್ನ ಪಾತ್ರ ಏನು ಅಂತ ನಾನು ಹೇಳಕ್ ಹೋಗಲ್ಲ, ಯಾಕೆಂದ್ರೆ ಪ್ರತಿಯೊಬ್ಬರು ನಾವು ಇರೋರೆಲ್ಲ ಸ್ಟೇಜ್ ಮೇಲೆ ಎಲ್ಲರೂ ನನ್ನ ಪಾತ್ರ ಹೇಳ್ತಾ ಹೋದ್ರೆ ಕತೆ ಇಲ್ಲೇ ರಿವೀಲ್ ಮಾಡೋದಾಗುತ್ತೆ. ಸೊ ಇದೆಲ್ಲದಕ್ಕಿಂತ ಬೆನ್ನೆಲುಬಾಗಿ ಶ್ರೀಧರ್ ಸಂಭ್ರಮ್ ಇದ್ದಾರೆ, ಒಳ್ಳೆ ಮೆಲೋಡಿ ಸಾಂಗ್ಸ್ ಕೊಡುವಂಥ ವ್ಯಕ್ತಿ. ಮತ್ತೆ ಕನ್ನಡಕ್ಕೊಬ್ಬರೇ ಆಸ್ತಿ ಮಾಸ್ತಿ, ಅವಾಗ ಆ ಮಾಸ್ತಿ ಅವರಿದ್ರು, ಈ ಮಾಸ್ತಿ ಹೋದರೆ ಮಾಸ್ತಿ ಉಪ್ಪಾರಳ್ಳಿ ಅವರು. ಸೊ ಈಗ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಜಾಗ ತುಂಬಬೇಕು ಮುಂದೆ. ಸಾಹಿತ್ಯಿಕವಾಗಿ ತುಂಬ ಓದಿದ್ದಾರೆ, ತುಂಬ ತಿಳ್ಕೊಂಡಿದ್ದಾರೆ. ಬರೀ ಸಿನಿಮಾಗೆ ಸೀಮಿತವಾಗಬಾರ್ದು ಅವ್ರದ್ದು, ಸಾಹಿತ್ಯ ಕ್ಷೇತ್ರದಲ್ಲೂ ಅವರು ಮುಂದುವರಿಲಿ. ರೈತನಾಗಿ ಏನು ಯಶಸ್ಸು ಗಳಿಸಿದೆಯಾ ಚೇತು, ಸಿನಿಮಾ ರಂಗದಲ್ಲೂ ಒಳ್ಳೆ ಕಲಾವಿದನಾಗಿ, ನಮ್ಮ ಕ್ಯಾನ್ಪೇಟೆ ಹೇಳಿದಾಗೆ ಹೀರೋ ಅಂತ ಭ್ರಮೆನ ಬಿಟ್ಟು ನಾನು ಒಳ್ಳೆ ಕಲಾವಿದನಾಗಬೇಕು ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂಡ್ರೆ ನಿಜವಾಗ್ಲೂ ನೀನು ಒಳ್ಳೆ ಕಲಾವಿದ, ನಾಯಕ, ನಟಾಗಿ ಬೆಳಿತೀಯ. ಶುಭವಾಗಲಿ, ಜಯವಾಗಲಿ. ನಮಸ್ಕಾರ. ಹಾಯ್, ಎಲ್ಲರಿಗೂ ನಮಸ್ಕಾರ. ದೇವಿ ಚಿತ್ರಕ್ಕೆ ಲಾಸ್ಟ್ 3 days ನಾನು ಎಂಟ್ರಿ ಆದ್ರೆ, ಅಂದ್ರೆ ಇದಕ್ಕಿಂತ ಮುಂಚಿನ ಅವ್ರ ತಲೆಯಲ್ಲಿ ನಾನಿದ್ದೆ, ಕಾಂಟ್ಯಾಕ್ಟ್ ಮಾಡಿರಲಿಲ್ಲ. ಲಾಸ್ಟ್ 3 days ಹಿಂದೆ ಕಾಂಟ್ಯಾಕ್ಟ್ ಮಾಡಿದ್ರು. ಕಥೆ ತುಂಬಾ ಚೆನ್ನಾಗಿದೆ, ಚಿತ್ರಕಥೆನ ಚೇತನ್ ಅವರೇ ಬರೆದಿದ್ದಾರೆ, ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಪ್ರಕಾಶ್ ಅವರು ಸಾಥ್ ಕೊಡ್ತಿದ್ದಾರೆ, ಹಾಗೆ ಯೋಗಿ ಸರ್ ತುಂಬಾ ಎಕ್ಸ್ಪೀರಿಯನ್ಸ್ ಇರುವಂತ ಅಸೋಸಿಯೇಟ್ ಕೂಡ ಇದ್ದಾರೆ. ಒಳ್ಳೆ ಟೆಕ್ನಿಕಲ್ ಟೀಮ್ ಇದೆ. ಇವತ್ತಷ್ಟೇ ಮುಹೂರ್ತ ಆಗಿದೆ, ನಾನೊಂದು ಒಳ್ಳೆ ಪಾತ್ರ ಮಾಡ್ತಾ ಇದ್ದೀನಿ. ಸೊ ಆದಷ್ಟು ಬೇಗ ಶೂಟಿಂಗ್ ಮುಗಿಸ್ಕೊಂಡು ಮತ್ತೆ ನಾವು ಸಿಗ್ತೀವಿ. ಒಳ್ಳೆದಾಗಲಿ ದೇವಿ ಚಿತ್ರಕ್ಕೆ. ಹಲೋ, ಎಲ್ರಿಗೂ ನಮಸ್ಕಾರ. ನಾನು ಲವ್ ಮಾಡ್ತಾ ಇದ್ರಿ ಜಗಬಮ್ಮಿ ಫಿಲಮ್ ನೋಡಿದ ತಕ್ಷಣ ಚೇತನ್ ಸರ್ ಊರಿಗೆ ಬಂದ್ಬಿಟ್ಟಿದ್ರು, ಈ ಫಿಲಮಲ್ಲಿ ನೀವೇ ಮಾಡಬೇಕು ಆ್ಯಕ್ಟಿಂಗ್ನ ಅಂತ. ಹಂಗಾಗಿ ನನಗೊಂದು ಅವಕಾಶ ಕೊಟ್ಟಿದ್ರು ಫಿಲಮಲ್ಲಿ ಮಾಡೋಕ್ಕೆ, ದೇವಿ ಸಿನಿಮಾದಲ್ಲಿ. ಹಂಗಾಗಿ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ದೇವಿ ಸಿನಿಮಾನ ಎಲ್ಲರೂ ಒಗ್ಗಟ್ಟಾಗಿ ಪ್ರೀತಿಯಿಂದ ಕೆಲಸ ಮಾಡೋದೇ ಎಲ್ಲರೂ ಅಂತ ಹೇಳ್ಕೊಂಡು. ಇಲ್ಲ ಸರ್, ಹೀರೋ ಫ್ರೆಂಡ್ ಆಗಿ ಮಾಡ್ತಾ ಇದ್ದೀನಿ. ಇಲ್ಲ ಆ ಥರ ಇಲ್ಲ, ಬೇರೆ ಥರ ಆಯ್ತು. ನೋಡೋದ ಚೇತನ್ ಸರ್ ಮಾಡಿದ್ರೆ ಮಾಡ್ಸೋದ. ಹೇಳಿದ್ದೀನಿ ಸರ್, ಕರ್ಕೊ ಹೋಯ್ತೀನಿ ಅಂತ ಹೇಳೋರೆ. ವೀಸಾ ಪಾಸ್ಪೋರ್ಟ್ ಮಾಡ್ಸಕ್ ರೆಡಿ ಮಾಡ್ತಿದ್ದಾರೆ ಸರ್.
ಎಲ್ಲ ಮಾಧ್ಯಮದವರಿಗೂ ಮತ್ತೆ ರೈತರಿಗೂ ನಮಸ್ಕಾರ. ಸೊ ನಾನು ಈ ಸಿನಿಮಾದಲ್ಲಿ ದೇವಿಗೊಬ್ಬ ದೇವರಂತ ಫ್ರೆಂಡ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ತುಪ್ಪದಲ್ಲೂ ಇರ್ತೀನಿ, ಹಾಲು ತುಪ್ಪದಲ್ಲೂ ಇರ್ತೀನಿ. ಸೊ ಒಟ್ಟಾರೆ ದೇವಿ ಫ್ರೆಂಡ್ ಆಗಿ ಇದು ಮಾಡ್ತಾ ಇದ್ದೀನಿ. ಅಂಡ್ ಮಾಸ್ತಿ ಸರ್ ರೈಟಿಂಗ್ನ ನಾವು ಇಷ್ಟು ವರ್ಷ, ನಾನಂತೂ ಅವ್ರ ರೈಟಿಂಗಲ್ಲಿ ವರ್ಕ್ ಮಾಡಿರಲಿಲ್ಲ, ಎಂಜಾಯ್ ಮಾಡ್ತಾ ಇದ್ವಿ. ಇವತ್ತು ಅವ್ರ ರೈಟಿಂಗ್ನ ನಾವು ಡೆಲಿವರಿ ಮಾಡೋದು ನಮ್ದು ಒಂದು ಕನಸು, ಸಿನಿಮಾದಲ್ಲಿ ಇವ್ರ ಜೊತೆ ಕೆಲಸ ಮಾಡಬೇಕು, ಈ ಟೆಕ್ನಿಷಿಯನ್ಸ್ ಜೊತೆ ಅಂತ. ಸೊ ನಮ್ದೊಂದು ಕನಸು ಸರ್ ನಿಮ್ಮ ಜೊತೆ ಕೆಲಸ ಮಾಡೋದು. ನಿಮ್ಮ ರೈಟಿಂಗನ್ನು ಯಾವಾಗ ಹೇಳ್ತೀವಿ ಅನ್ನೋಷ್ಟು ಎಕ್ಸೈಟ್ಮೆಂಟ್ ಇದೆ ಲೈಫಲ್ಲಿ. ಆ್ಯಂಡ್ ಥ್ಯಾಂಕ್ ಯು. ಆ್ಯಂಡ್ ರೈತರು ಸರ್, ನಾನು ಅದನ್ನೇ ಸರ್ ಹತ್ರ ಮಾತಾಡ್ತಾ ಇದ್ದೆ, ಯಾರು ಏನು ಬೇಕಾದ್ರೂ ಆಗ್ಬೋದು, ಬಟ್ ರೈತ ಆಗೋಕ್ಕೆ ಒಂದು ಗುಂಡಿಗೆ ಬೇಕು. ಇವಾಗ ರೈತರಿದ್ರೇನೆ ನಾವೆಲ್ಲ. ಸರ್ ನನಗೇನಾದ್ರೂ ಒಂದು ಸ್ವಲ್ಪ ಬಂಡ ಧೈರ್ಯ ಇದ್ರೆ ನಂಗೆ ಈ ಕೆಲಸ ಬರುತ್ತೆ ಅಂತಲ್ಲ, ನಂಗೆ ರೈತನ ಕೆಲಸ ಬರುತ್ತೆ ಅಂತ. ನನಗೆ ಮುಂದೆ ಫ್ಯೂಚರ್ ನನಗೆ ತುಂಬಾ ಇಷ್ಟ, ರೈತರಾಗಬೇಕು. ಅನ್ನ ಬೆಳೆಯೋದು ತುಂಬಾ ಪುಣ್ಯದ ಕೆಲಸ, ನಮ್ದು ಕಾಟವಾದಲ್ಲೇ ಬಸ್ ಹೇಳ್ಬಿಟ್ಟಿದ್ದಾರೆ. ಸೊ ಆ ಥರ ಸರ್ ಎಲ್ಲ ರೈತರಿಗೂ ಒಳ್ಳೇದಾಗ್ಲಿ. ನಮ್ಮೆಲ್ಲರ ಸಪೋರ್ಟ್ ರೈತರಿಗೆ ಯಾವಾಗ್ಲೂ ಇರುತ್ತೆ. ನಾವು 100 ವರ್ಷ ಚೆನ್ನಾಗಿ ತಿನ್ನಬೇಕು ಅಂದ್ರೆ ನೀವೇ ಬೆಳಿಬೇಕು, ಅದನ್ನ ಮರೆಯಂಗಿಲ್ಲ. ತಾಯಿನ ಮರೆತರು ರೈತನ ಮರೆಯಂಗಿಲ್ಲ. ಅಷ್ಟು ಪ್ಯೂರ್ ನಾವು ಬದುಕಿರೋಕ್ಕೆ ಪ್ರತಿದಿನ ನಮ್ಗೆ ಫುಡ್ ಕೊಡ್ತೀರಾ. ಸೊ ಎಲ್ಲ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ ಋಣ ನಾವು ಯಾವತ್ತೂ ತೀರ್ಸಲ್ಲ, ಯಾವತ್ತೂ ಜೊತೆಗಿರ್ತೀವಿ ಸರ್. ಥ್ಯಾಂಕ್ ಯು. ಸೊ ಅಂಡ್ ದೇವಿ, ಚೇತನ್ ಬ್ರೋ, ಸೊ ನಮ್ಮನ್ನು ಕರೆದು ಬ್ರೋ ನನ್ನ ಜೊತೆ ನೀವೇ ಮಾಡಬೇಕು ಅಂತ. ಅವ್ರದ್ದು ಫುಲ್ ರಾ ಇದೆ. ನನಗೂ ನಾನು ಹೇಳಿದೆ ತುಂಬಾ ಕಾಮಿಡಿ ಎಲ್ಲ ಮಾಡಿದೀವಿ, ರಾ ಸಬ್ಜೆಕ್ಟ್ ಮಾಡೇ ಇಲ್ಲ, ನಿಮ್ ಜೊತೆ ಫುಲ್ ಖುಷಿ ಇದೆ ಅಂತ. ಸೊ ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಎಸ್ ಸರ್, ರಾ ಕಾಮಿಡಿ ಸರ್ ನಮ್ದು ಫುಲ್ಲು ಹಂಗಿದೆ. ಸೊ ಅಂದ್ರೆ ಅವ್ರದ್ದು ಅವ್ರ ಜೊತೆನೆ ಎಲ್ಲದರಲ್ಲೂ ಇರ್ತೀನಿ. ಫನ್ನು ಇದೆ, ಸ್ವಲ್ಪ ಇದು ಇದೆ ಜೊತೆಲಿ ಸಾಥ್ ಕೊಡ್ಕೊಂಡು ಹೋಗೋದು. ಇದು ಅಂದ್ರೆ ಸರ್ ಅದೇ ಸರ್, ಇದು ನಮಗೂ ಇದು ಬಂದಿಲ್ಲಲ್ಲ. ಸೊ ಇದು ಅಂದ್ರೆ ರೋಡಿಸಮ್ ತರ ಹಂಗೆ. ಎಸ್, ಲಾಸ್ಟ್ ಡೆವಿಲಲ್ಲಿ ಬಾಸ್ ಫ್ರೆಂಡ್ ಆಗಿ ಮಾಡಿದೆ, ಈಗ ದೇವಿಲಿ ಅವ್ರ ಫ್ರೆಂಡ್ ಆಗಿ, ಅವ್ರ ಅಭಿಮಾನಿ ಫ್ರೆಂಡ್ ಆಗಿ ಮಾಡ್ತಾ ಇದ್ದೀನಿ. ಸೊ ನನಗೆ ಖುಷಿ ಇದೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ರಣವಿತ್ ಅಂತ. ಜಗತ್ತಿಗೆ ತೋರಿಸುವಂತ, ನಮ್ಮನ್ನು ಪರಿಚಯಿಸುವಂತ ಮಾಧ್ಯಮದವರಿಗೆ ನನ್ನ ನಮಸ್ಕಾರಗಳು. ರೈತರ ಮಗ ರೈತನಿಗೆ ಚಾನ್ಸ್ ಕೊಟ್ಟಿರೋದು, ಥ್ಯಾಂಕ್ ಯು ಸೋ ಮಚ್ ಚೇತನ್ ಅವರೇ. ಇದು ತುಂಬಾ ಅಂದ್ರೆ ನೆಗೆಟಿವ್ ಶೇಡೆಡ್ ಕ್ಯಾರೆಕ್ಟರ್ ಬರುತ್ತೆ, 2 ಶೇಡೆಡ್ ಕ್ಯಾರೆಕ್ಟರ್ ಬರುತ್ತೆ. ಆ ಥರ ಶೇಡೆಡ್ ಪಾತ್ರನ ನಾನು ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ಖುಷಿ ಆಗುತ್ತೆ. ಅಂದ್ರೆ ರೈತಗೆ ಸಂಬಂಧಪಟ್ಟಂತ ಪಾತ್ರನ ಮಾಡ್ತಾ ಇರೋದು ಒಬ್ಬ ರೈತನ ಮಗನಾಗಿ ನನಗೂ ಹೆಮ್ಮೆ ಇದೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲ ಆಶೀರ್ವಾದ ಈ ಟೀಮಲ್ಲಿ ಇರಲಿ. ಸರ್, ಸಬ್ಜೆಕ್ಟ್ ಅಂತ ಉಟ್ಕೊಂಡಿದ್ದು ಇದೇ 1.5 ವರ್ಷದ ಹಿಂದೆ ಒಬ್ರು ಡೈರೆಕ್ಟರ್ ಬರ್ತಾರೆ ಸರ್, ಒಂದ್ ಒಳ್ಳೆ ಕತೆ ಮಾಡಿದೀನಿ, ದುಡ್ಡು ಹಾಕು ಮಾಡು ಅಂತ. ನಾವು ಹಳ್ಳಿ ಜನ, ಮುಗ್ದ್ರು, ಗೊತ್ತಾಗಲ್ಲ, ಮಂಡ್ಯ ಜನ ನಾವು, ನಮ್ಗೇನು ಗೊತ್ತಾಗ್ಲಿಲ್ಲ. ಸರಿ ಆಯ್ತು ಅಂದ್ಬಿಟ್ಟು ಒಂದಷ್ಟು ಹಾಕ್ದೆ, ಎಲ್ಲ ಆಯ್ತು. ಕೊನೆಗೆ ಡೈರೆಕ್ಟರ್ ಇಲ್ಲಿ ಅಂತ ಹುಡುಕ್ತಾ ಇದೀನಿ, ನಾನು ಒಬ್ಬನೇ ಇರೋದು, ಡೈರೆಕ್ಟರ್ ಇಲ್ಲ. ಡೈರೆಕ್ಟರ್ ಎಲ್ಲಿ ಹೋದ್ರು ಅಂದ್ರೆ, ಇಲ್ಲಪ್ಪ ನಾನು ಮಾಡಕ್ಕಾಗಲ್ಲ ಸಿನಿಮಾ. ಸರಿ ಆಯ್ತು, ನಮ್ ಸಿನಿಮಾ ಇಂಡಸ್ಟ್ರಿ ಸೆಟ್ ಆಗಲ್ವೇನೋ, ನಾವು ರೈತರಾಗೆ ಉಳ್ಕೊಬಿಡೋಣ ಅಂತ ಊರ್ ಕಡೆ ಹೋಗೋಣ ಅಂತ ಹೋಗ್ತೀನಿ. ಒಂದ್ ಫೋನ್ ಕಾಲ್ ಬರುತ್ತೆ, ಅವ್ನ್ಗೆ ಯಾರು ನನ್ನ ನಂಬರ್ ಕೊಟ್ರು ಅಂತ ಗೊತ್ತಿಲ್ಲ. ಇಲ್ಲ, ನಿಮ್ನ ಒಂದ್ ಸಿನಿಮಾ ಮಾಡೇ ಮಾಡ್ತೀನಿ, ನಿನ್ನ ಯಾವ ರೀತಿ ಹೇಳ್ತಾರೆ ಅಂದ್ರೆ ಸರ್, ಪ್ರೀತಿಸೋದಪ್ಪ ಫಿಲಂ ತರ ನಿನ್ನ ಹೀರೋ ಮಾಡ್ಬೇಕು ನಾನು ಅಂತ ಹೇಳ್ಕೊಂಡು ಬರ್ತಾರೆ. ಅದನ್ನೊಂದು ಶೂಟಿಂಗ್ ನಡೆಯುತ್ತೆ. ಒಂದು ಹೋಗಿ ಶೂಟಿಂಗ್ ಮಾಡಿ 20 ದಿನ ಎಲ್ಲ ಶೂಟಿಂಗ್ ಆದ್ಮೇಲೆ ಅಲ್ಲೆಲ್ಲ ಗೊತ್ತಾಗುತ್ತೆ ಡೈರೆಕ್ಟರ್ಗೆ ಸೀನ್ ಹೇಳಕ್ ಬರ್ತಿಲ್ಲ ಅಂತ. ತುಂಬಾ ಒಂದು 10 ಜನ ಡೈರೆಕ್ಟ್ರು ಮೋಸ ಮಾಡದ್ಮೇಲೆ 11ನೇ ಸಿನಿಮಾ ನಾನೇ ಬರೀಬೇಕು ಅಂದ್ಬಿಟ್ಟು ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಿಂದ ಆಚೆ ಕೈ ಮುಗಿದು ಆಚೆ ಬರ್ತೀನಿ. ಅದೇನೋ ಗೊತ್ತಿಲ್ಲ ಸರ್, 20 ನಿಮಿಷ ಒಂದು ಕತೆ ಮಾಡಿದೆ. ಆ 20 ನಿಮಿಷ ಜರ್ನಿಲಿ ಬರ್ಬೇಕಾದ್ರೆ ರೈಟ್ ತಿರುಗಿ ನೋಡ್ತೀನಿ, ಒಂದ್ ದೇವಸ್ಥಾನ ಸಿಗುತ್ತೆ, ಅದೇ ದೇವಿ ಅಂತ ಒಂದು ಹೆಣ್ಣು ದೇವರು. ಅಲ್ಲಿ ತಗೊಂಡೆ ಟೈಟ್ಲು ಅಂತ. ಅದ್ ನನಗೆ ಗೊತ್ತಿಲ್ಲ, ಮಧು ಬಂಗಾರಪ್ಪ ಸರ್ ಮಾಡಿ ನಿಂತಿದೆಯಂತೆ ಸಿನಿಮಾ, ನನಗೆ ಗೊತ್ತಿಲ್ಲ. ಚೇಂಬರ್ ಹೋದ್ಮೇಲೆ ಗೊತ್ತಾಗಿತ್ತು ನನಗೆ ಹಿಂಗೆ ಸಿನಿಮಾ ನಿಂತಿದೆ ಅಂತ. ಹೌದಾ, ನಾನು ತುಂಬಾ ಹೋಪ್ ಇಟ್ಕೊಂಡಿದ್ದೆ. ನನ್ಗೆ ಕೊಟ್ರು, ಟೈಟ್ಲು ಕೊಟ್ರು, ರಿಜಿಸ್ಟ್ರೇಷನ್ ಆಯ್ತು, ಹಿಂಗ್ ಬಂದಿದೆ ಸರ್. ಹೌದು ಸರ್, ಹೌದು ಸರ್. ಇವತ್ತು ಜೀವನ ಹೆಂಗ್ ನಡೀತಿದೆ, ಯಾವ ತರ ನಡೀತಿದೆ, ರೈತರು ಯಾವ ತರ ಹಳ್ಳಿಲಿ ಕಷ್ಟ ಪಡ್ತಿದ್ದಾರೆ, ಅದು ಸಿಟಿ ಜನ ಗೊತ್ತಿಲ್ಲ.
ಅದೇ ತರ ಕಷ್ಟ ಬಿದ್ದು ಅಲ್ಲೊಂದು ವ್ಯವಸಾಯ ಮಾಡಕ್ ಹೋಗಿ ಲಾಸ್ ಆಗಿ ಹುಡುಗ ಬೆಂಗಳೂರಿಗೆ ಬಂದು ಇಲ್ಲೇನೋ ಒಂದು ಮಾಡ್ತೀನಿ ಅಂತ ಹೋದಾಗ ರೌಡಿಸಮ್ ಎಂಟ್ರಿ ಕೊಡ್ತಾನೆ ಸರ್. ಆ ತರ ಇದೆ. ಓಕೆ ಸರ್, ಅಂದ್ರೆ ಈಗ ನೀವು ರೈತರ ಹೋರಾಟಗಾರನ ಕರೆಸಿದ್ರಿ, ಹೌದು. ಅವ್ರು ಒಂದಿಷ್ಟು ವಿಚಾರಗಳನ್ನ ಮಾತಾಡಿದ್ರು, ಹೌದು. ಆಕ್ರೋಶ ವ್ಯಕ್ತಪಡಿಸಿದ್ರು. ಹೌದು. ಆ ರೀತಿಯ ಘಟನೆಗಳಿಗೆ ಅಂದ್ರೆ ನೇರವಾಗಿ ಕೇಳ್ತಾರೆ, ಓಕೆ, ನಡೀತಾ ಇರ್ತಕ್ಕಂಥ ಹೋರಾಟಕ್ಕೆ ಮತ್ತೆ ಇದಕ್ಕೆ ಇಲ್ಲ ಸರ್, ಆ ತರ ಏನಿಲ್ಲ. ಒಟ್ಟಲ್ಲಿ ಒಂದು ಹಳ್ಳಿಯಿಂದ ಒಬ್ಬ ರೈತನ ಮಗ ಅಂತ ಒಂದು ಕತೆ ಸರ್, ಒಂದು ತಾಯಿ ಸೆಂಟಿಮೆಂಟ್ ಇಟ್ಕೊಂಡಿರೋ ಕತೆ ಬೆಂಗಳೂರಿಗೆ ಬಂದು ಒಂದು ಮಾಸ್ ತಿರುಗುತ್ತೆ ಸರ್. ಜೋಗಿ ಆಗಲ್ಲ ಸರ್, ಜೋಗಿ 2 ಆಗ್ಬೋದು ಅನ್ಕೊಂಡಿದೀನಿ. ನೀವೆಲ್ಲ ಆಶೀರ್ವಾದ ಮಾಡಿದ್ರೆ ಸರ್, ನಿಮ್ದು ಆಶೀರ್ವಾದ ನಮ್ಮ ಮೇಲೆ ಇದ್ರೆ. ಹೌದು ಮೇಡಮ್, ಹೌದು ಮೇಡಮ್. ನನ್ನ ಹತ್ರ ಒಂದು 70 ಹಸು ಇದೆ, ಒಂದು 20 ಕರು ಇದೆ, ಒಂದು ಎಮ್ಮೆ ಇದೆ, ಆಮೇಲೆ ಒಂದು 15 ನಾಯಿ ಇದೆ. ಈಗ ಕುದುರೆ ತರಬೇಕು ಅನ್ಕೊಂಡಿದೀನಿ. ಅದನ್ನ ಬಿಟ್ರೆ ರೈತರಿಗೆ ಏನೇನ್ ಬೇಕು, ಟ್ರಾಕ್ಟರ್, JCB, ಟಿಪ್ಪರ್ ಎಲ್ಲ ಇದೆ. ಒಂದಷ್ಟಕ್ಕೆ ವ್ಯವಸಾಯ ಮಾಡಿದೀನಿ, ಕಬ್ಬು ಹಾಕಿದೀನಿ, ಮತ್ತೆ ಕೋಸ್ ಹಾಕಿದೀನಿ, ಬೀನಿಸ್ ಹಾಕಿದೀನಿ, ಟೊಮೊಟೊ ಹಾಕಿದೀನಿ, ಎಲ್ಲ ನಡೀತಿದೆ ಮೇಡಮ್. 10 ಜನ ಡೈರೆಕ್ಟರ್ ಮೋಸ ಮಾಡಿದ್ರು ಅಂತ ಹೇಳಿ. ಹೌದು ಸರ್. ಏನ್ ನಿಮ್ಗೆ ಅನುಭವ ಆಯ್ತು, ಮತ್ತೆ ಈ ಒಂದು ಸರ್, ಕ್ರಿಟಿಕಲ್ ಟೈಮ್ ಅಲ್ಲಿ ಎಂಟ್ರಿ ಕೊಡ್ತಾ ಇದ್ರಲ್ಲ ಹೇಗೆ ಸರ್? 10 ಜನ ಡೈರೆಕ್ಟರ್ ಮೋಸ ಮಾಡಿದಾಗ ನಮ್ಮ ಹಳ್ಳಿ ಜನ ಸರ್ ಯಾವ ತರ ಮಾತಾಡ್ಬಿಡ್ತಾರೆ ಅಂದ್ರೆ, ಏನಪ್ಪ ಸಿನಿಮಾ ಮಾಡಕ್ ಹೋಗಿದ್ದ, ಎಲ್ಲ ಕಳ್ಕ ಬಂದ್ಬಿಟ್ನಂತೆ, ದೇವರನ್ನ ಏನು ಕಳ್ಕೊಂಡಿಲ್ಲ ಸರ್. ಕಳಿಸಿದ್ರು ಸ್ವಲ್ಪ, ನಾವು ಸಂಪಾದನೆ ಮಾಡಿರೋದು 100 ರೂಪಾಯಿ ಅಂದ್ರೆ 20 ರೂಪಾಯಿ ಕಿತ್ಕೊಂಡಿದ್ದಾರೆ, ಬಿಟ್ರೆ 100 ರೂಪಾಯಿನ ಕಿತ್ಕೊಳಕ್ ಆಗಲ್ಲ ಸರ್. ಆದ್ರೂ ಹಂಗಾದ್ಮೇಲೆ ಮಾಡಿದ ಕತೆ ಸಿಕ್ಕಾಪಟ್ಟೆ ಕನ್ಸಿಟ್ಕೊಂಡು ಮಾಡಿದೀನಿ. ತುಂಬಾ ಚೆನ್ನಾಗಿದೆ. ಅದಕ್ಕೆ ನಮ್ಮ ಡೈರೆಕ್ಟ್ರು ಸಾಥ್ ಕೊಟ್ಟಿದ್ದಾರೆ, ಮತ್ತೆ ಯೋಗಿ ಅಣ್ಣ ಅಂತಿದ್ದಾರೆ, ಅವರು ಸಾಥ್ ಕೊಟ್ಟಿದ್ದಾರೆ. ಇದಕ್ಕೂ ತುಂಬಾ ಮೋಸ ಆಯ್ತು ಈ ಸಿನಿಮಾಗೂ. ಬೇಡಪ್ಪ ಅಂತ ಹೋಗೋ ಟೈಮಲ್ಲಿ ನಮ್ಮ ಫೈಟ್ ಮಾಸ್ಟ್ರು ಅರ್ಧ ದಾರಿಗೆ ಬಂದು, ಇಲ್ಲ ನೀವು ಮಾಡ್ತೀರಾ, ನಿಮ್ಮಲ್ಲಿ ಏನೋ ಒಂದು ಇದೆ ಅಂತ ಅರ್ಧ ದಾರಿಗೆ ಬಂದು ಕರ್ಕ ಬಂದಿದ್ದಾರೆ. ಅದು ಬಂದ್ಮೇಲೆ ಇನ್ನ ನಮ್ಮ ಮಾಸ್ತಿ ಅಣ್ಣನ ಬಗ್ಗೆ ಮಾತಾಡಂಗೆ ಇಲ್ಲ. ಅವ್ರದ್ದು ನನಗೆ ಅದ್ ಯಾವ ಜನ್ಮದಲ್ಲಿ ಅಣ್ಣ ಆಗಿದ್ರೋ ಗೊತ್ತಿಲ್ಲ. ಒಂದ್ ಒಳ್ಳೆ ಬುದ್ಧಿ ಹೇಳಿ ನಾನು ಏನ್ ಕೇಳ್ತೀನಿ ಅದಕ್ಕಿಂತ ಸಾಕಾಗಿ ಬರ್ಕೊಡ್ತಿದ್ದಾರೆ. ಥ್ಯಾಂಕ್ಸ್ ಅಣ್ಣ, ಮಸ್ತಿ ಅಣ್ಣ. ಗೊತ್ತಿಲ್ಲ ಮೇಡಮ್, ಹೋಗಿದೆ ಒಟ್ಟಲ್ಲಿ ತುಂಬಾ ಹೋಗಿದೆ. ಒಂದ್ ಸಿನಿಮಾ ಮಾಡ್ಬೋದಾಯ್ತು ನಾವು ಸರ್. ಇದೊಂದು ಪಾಯಿಂಟ್ ಚೆನ್ನಾಗಿತ್ತು ಸರ್. ಇದೇ ಒಂದು 18 ವರ್ಷ 19 ವರ್ಷ ಹಿಂದೆ ಸರ್, ಊರಲ್ಲಿ ವ್ಯವಸಾಯ ಮಾಡ್ದಾಗ್ತೀನಿ, ಏನೂ ಇರಲ್ಲ. ನಮ್ಮ ಮನೇಲಿ 183 ರೂಪಾಯಿನ ಡಬ್ಬಿಲ್ ಹಾಕಿಟ್ಟಿರ್ತಾರೆ ನಮ್ಮಮ್ಮ. ಅದನ್ನ ಕತ್ಕೊಂಡು ಬೆಂಗಳೂರಿಗೆ ಬರ್ತೀನಿ. ಬೆಂಗಳೂರಿಗೆ ಬರ್ಬೇಕಾದ್ರೆ ನಮ್ಮ ಬಾಸು, ಅವ್ರನ್ನ ಯಜಮಾನ್ರನ್ನಕ್ಕೆ ನಾನು ಇಷ್ಟಪಡ್ತೀನಿ. ಅವ್ರು ನೋಡಿ ನಾವು ಒಂದಿನ ಹೀರೋ ಆಗ್ಬೋದಲ್ಲ ಅಂದ್ಬಿಟ್ಟು ನನ್ನ ಫ್ರೆಂಡ್ ಸರ್ಕಲ್ ಎಲ್ಲ ಒಂದು ಹೀರೋ ಆಗ್ತೀಯ ಅಂತಂದಾಗ, ಇದೊಂದು 10 ವರ್ಷದಿಂದಾನೇ ಒಂದು ಕತೆ ಮಾಡ್ತಿದ್ದೆ ಸರ್. ಶಾರ್ಟ್ ಫಿಲಮ್ಗೆಲ್ಲ ಕತೆ ಮಾಡ್ತಿದ್ದೆ. ಅವಾಗ ವರ್ಕೌಟ್ ಆಗ್ಲಿಲ್ಲ, ದೇವಿ ಒಂದು ವರ್ಕೌಟ್ ಆಗಿದೆ ಸರ್. ಅವ್ರು ಒಳ್ಳೆತನ ಸರ್, ಅವ್ರು ನಮ್ಮ ಜೀವ ಸರ್. ಅವರು ಹೌದು ಸರ್. ಹೌದಾ ಸರ್? ಗೊತ್ತಿಲ್ಲ ಸರ್. ಅವ್ರ ಆಶೀರ್ವಾದ ನನ್ನ ಮೇಲೆ ಸದಾ ಇದೆ, ಇರುತ್ತೆ ಸರ್. ನೋಡಿದೆ ಸರ್. ದರ್ಶನ್ ಸರ್ ಅಭಿಮಾನಿಗಳು ಎಲ್ಲ ತುಂಬಾ ಒಳ್ಳೆಯವರು ಸರ್. ಮಿಸ್ಯೂಸ್ ಮಾಡ್ಕೋತಾರ ಅಷ್ಟೇ ಸರ್. ಈಗ ನಾವು ದರ್ಶನ್ ಸರ್ ಅಭಿಮಾನಿ ಇಲ್ಲ ಸರ್, ಸಿನಿಮಾ ಮಾಡ್ತಿದ್ದೀವಿ. ಅವ್ರ ಫ್ಯಾನ್ ಸರಿ ಇಲ್ಲ, ಅವ್ರ ಫ್ಯಾನ್ ಹಂಗೆ, ಅವ್ರ ಫ್ಯಾನ್ ಹಿಂಗೆ ಅಂದ್ರೆ ನಾನೊಬ್ಬ ಫ್ಯಾನ್ ಅಲ್ಲ ಸರ್. ಹಾ, ಹೌದು ಸರ್, ಹೌದು. ನಾನು ನೋಡಿದೆ, ಗೊತ್ತಾಯ್ತು ಸರ್. ಇಲ್ಲ ಸರ್, ನಮ್ಮ ಬಾಸ್ ಅಭಿಮಾನಿಗಳು ಯಾರು ಮಾಡ್ತಿಲ್ಲ. ಒಂದಷ್ಟು ಕಿಡಿಗೇಡಿಗಳು ಇದಾರೆ, ಅವ್ರು ಮಾಡ್ತಿರೋದು ಸರ್. ನಮ್ಮ ಬಾಸ್ ಅಭಿಮಾನಿಗಳು ಯಾವತ್ತೂ ತಪ್ಪು ಮಾಡಲ್ಲ ಸರ್, ಅದು ನಮಗೆ ಗೊತ್ತಿದೆ ಸರ್. ಯಾಕೆಂದ್ರೆ ನಾವು ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ, ಈಗ ಒಂದು ರೀಸೆಂಟ್ ಆಗಿ ಬಂದಿದ್ದು ಸರ್, 2 ವರ್ಷ ಆಯ್ತು ನಾನು ಬಂದು ಸಿನಿಮಾ ಇಂಡಸ್ಟ್ರಿಗೆ. ನಾನೇನು ಅಳವ ಏನಲ್ಲ. ತುಂಬಾ ಜನ ಸಿಕ್ಕಿದ್ದಾರೆ ಸರ್, ತುಂಬಾ ಜನ ಹೆಲ್ಪ್ ಮಾಡ್ತಿದ್ದಾರೆ. ಇವತ್ತಿಗೂ ಮುಂದೆ ಹೋಗು, ಬೆಳಿತೀಯಾ, ನಾವಿದ್ದೀವಿ ಅಂತ ಅವ್ರು ಅಷ್ಟೊಂದು ನಮ್ಮನ್ನ ಪ್ರೀತಿಸ್ಬೇಕಾದ್ರೆ, ನನ್ನನ್ನ ನಮ್ಮ ಬಾಸ್ ಅಭಿಮಾನಿಗಳು ಪ್ರೀತಿಸ್ಬೇಕಾದ್ರೆ, ಇನ್ನು ಅವ್ರ ಅಭಿಮಾನಿಗಳು ಅವ್ರು ಕೆಟ್ಟದ್ ಮಾಡ್ತಾರೆ ಸರ್. ಇಲ್ಲ, ಇದು ಬೇರೆ ಯಾರೋ ಮಾಡ್ತಿದ್ದಾರೆ ಅಂತ ನಾವು ಅನ್ಕೊಂಡಿದೀವಿ ಸರ್. ನೋಡ್ತೀವಿ ಸರ್. ಹೌದು ಇಲ್ಲ ಸರ್. ಈ ಸಿನಿಮಾದಲ್ಲ ಸರ್, ಇದು ಸಂಭ್ರಮ್ ಶ್ರೀಧರ್ ಸರ್ ಮ್ಯೂಸಿಕ್ ಮಾಡ್ತಿದ್ದಾರೆ. ಅದನ್ನ ಬಿಟ್ರೆ ವಿ ನಾಗೇಂದ್ರ ಪ್ರಸಾದ್ ಸರ್
ಸಾಂಗ್ ಬರೀತಿದ್ದಾರೆ. ಆರ್ಟಿಸ್ಟ್ಗಳು ರವಿಚೇತನ್ ಸರ್ ಇದ್ದಾರೆ, ಅದ್ಬಿಟ್ರೆ ಫೆಡ್ರಲ್ ಪರ್ಸನ್ ಸರ್ ಇದ್ದಾರೆ, ಓಕೆನಾ, ಜಗಮಮ್ಮಿ ಅವರು ಇದ್ದಾರೆ. ಅದನ್ನ ಬಿಟ್ರೆ ನಮ್ಮ ಇದು ಮಾನ್ಸಿ ಸುಧೀರ್ ಮೇಡಮ್ ಮಾಡ್ತಿದ್ದಾರೆ ಸರ್. ಮಾನ್ಸಿ ಸುಧೀರ್ ಮೇಡಮ್ ಹೀರೋಯಿನ್ ಆಗಿ ಭವ್ಯಗೌಡ ಅವ್ರು ಮಾಡ್ತಿದ್ದಾರೆ. ಇಲ್ಲಿ ಇನ್ನೂ ಒಂದು ಸಮಸ್ಯೆ ಇದೆ ಸರ್. ಸರ್ ಏನೋ ಗೊತ್ತಿಲ್ಲ, ನಮ್ಮ ರೈತರು ಅಂತ ಒಂದು ನಾನು ಸಿನಿಮಾ ಇಟ್ಕೊಂಡೆ ಸರ್, ಯುವ ರೈತ ಅಂತ ಇಟ್ಕೊಂಡಾಗ ಸರ್ ಒಂದ 20 ಜನ ಹೀರೋಯಿನ್ ಹತ್ರ ಹೋಗಿದ್ದೀನಿ ಸರ್. ಅವ್ನ್ ದುಡ್ಡು ಹಾಕ್ತಾನ, ಅವ್ನ್ ಮಾಡ್ತಾನ, ಅವರೆಲ್ಲ ಸಿನಿಮಾ ಆಚೆ ತರ್ತಾರ, ತುಂಬಾ ಅವಮಾನ ಮಾಡ್ತಾರೆ ಸರ್. ಇದು ನಿಮ್ ಮುಖಾಂತರ ಏನಾದ್ರು ಒಂಚೂರು ಇದನ್ನ ಹೈಲೈಟ್ ಮಾಡಿ ಸರ್. ಯಾಕೆ ಸರ್ ರೈತರು ಸಿನಿಮಾ ಮಾಡ್ಬಾರ್ದ ಸರ್, ರೈತರು ಬೆಳಿಬಾರ್ದ ಸರ್? ಬಡವ್ರ ಮಕ್ಕಳು ಬೆಳಿಲಿ ಅಂತ ನಮ್ ಡಾಲಿ ಹೇಳಿದ್ರು ಸರ್. ಇವಾಗ ನಾನು ಹೇಳ್ತಿದ್ದೀನಿ ರೈತರ ಮಕ್ಕಳು ಬೆಳಿಬೇಕು ಸರ್, ರೈತರ ಮಕ್ಕಳು ಹೀರೋ ಆಗ್ಬೇಕು ಸರ್. ತುಂಬಾ ತುಂಬಾ ಕಣ್ಣಲ್ಲಿ ನೀರು ಹಾಕ್ಸಿದ್ದಾರೆ ಸರ್ ಹೀರೋಯಿನ್ಗಳಿಗೆ. ಯಾವ ತರ ಕಣ್ಣಲ್ಲಿ ನೀರು ಹಾಕ್ಸಿದ್ದಾರೆ ಅಂದ್ರೆ ಸರ್, ನೆಕ್ಸ್ಟ್ ಲೆವೆಲ್ ಹಾಕ್ಸ್ಬಿಟ್ಟಿದ್ದಾರೆ. ಈ ಸಿನಿಮಾ ತತ್ತೀನಿ ಸರ್, ಒಂದು ಚಿಕ್ಕ ಬಜೆಟ್ ಅನ್ಕೊಂಡಿದೆ, ಇಲ್ಲ ಸರ್ ತುಂಬಾ ದೊಡ್ಡ ಬಜೆಟ್ ಸಿನಿಮಾನೇ ಸರ್. ತತ್ತೀನಿ ಸರ್ ಇದನ್ನ ಆಚೆ, ಎಷ್ಟೇ ಕಷ್ಟ ಆದ್ರೂ ತತ್ತೀನಿ ಸರ್. ಇಲ್ಲ ಸರ್ ಹೇಳಕ್ಕಾಗಲ್ಲ. ತುಂಬಾ ಮೇಡಮ್ ಇವತ್ತು ಒಂದೊಂದೇ ಸಿನಿಮಾ ಮಾಡಿರೋದು ತುಂಬಾ 100 ಸಿನಿಮಾ ಮಾಡಿರೋ ತರ ಇದಿದೆ ಅವ್ರಿಗೆಲ್ಲ. ನಿಜವಾಗ್ಲೂ ಮೇಡಮ್ ತುಂಬಾ ತುಂಬಾ ಜನ ಹೋಗಿದೀವಿ, ಬಂದಿದ್ದಾರೆ, ಕತೆ ಕೇಳಿದ್ದಾರೆ, ಸೂಪರ್ ಒಪ್ಕೋತೀನಿ ಅಂತ ಹೋಗ್ತಾರೆ. ನೆಕ್ಸ್ಟ್ ಹೋದ್ರೆ ಹೇ ಹೀರೋನಾ, ಯಾರೀ ರೈತರು ಸಿನಿಮಾ ನೋಡ್ತಾರ್ರಿ, ಅವ್ರನ್ನೆಲ್ಲ ಹೀರೋ ಮಾಡ್ತಾರಂತ ವಯಸ್ಸು ಕಡೆ ಕೇಳಿಸ್ಕೊಂಡಿದ್ದೀನಿ. 2 ಹೀರೋಯಿನ್ದು ಬೇಡ ಸರ್, ಅವ್ರ ಹೆಸರಲ್ಲ ಬೇಡ, ಅವ್ರದ್ದೊಂದು ಕೆರಿಯರ್ ಇದೆ. ಇಲ್ಲ ಇಲ್ಲ ಸರ್, ಅವ್ರಿಗೆಲ್ಲ ತುಂಬಾ ಒಳ್ಳೇದಾಗ್ಲಿ, ನಮ್ ದೇವಿ ಸಿನಿಮಾ ಟೀಮ್ ಇಂದಾನೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ. ತುಂಬಾ ದೊಡ್ಡ ಮಾಡಿ ಬೆಳೀತಾರೆ ಸರ್ ಅವರು, ಒಳ್ಳೇದಾಗ್ಲಿ ಸರ್. ಮೇಡಮ್ ನಮಸ್ಕಾರ, ಇಲ್ಲಿಂದಾನೆ ಕೈ ಮುಗಿತೀನಿ ನಿಮ್ಗೆಲ್ಲರಿಗೂ. ಮೇಡಮ್ ಒಂದ 15-20 ಮಾಡಿದೀನಿ ಮೇಡಮ್. 18 ಅಂತ ಕನ್ಫರ್ಮ್ ಮಾಡಿದೀನಿ ಮೇಡಮ್. ತುಂಬಾ ಲೀಸ್ಟ್ ಇದೆ, ನಂತರ ಬರವಣಿಗೆ ಕೊಟ್ಟಿದ್ದೀನಿ ಮೇಡಮ್. ಸಿನಿಮಾ ರಿಲೀಸ್ ಆದ್ಮೇಲೆ ಮಾತಾಡೋಣ ಒಂಚೂರು ಅಂತ. ಮೇಡಮ್ ಪ್ರಿಪೇರ್ ಆಗಿದ್ದೀನಿ ಮೇಡಮ್, ಆಕ್ಟಿಂಗ್ ಕ್ಲಾಸ್ ಹೋಗ್ತಿದ್ದೀನಿ. ಮತ್ತೆ ದಿಲೀಪ್ ಸರ್ ಫೈಟ್ ಕಲಿಸ್ತಿದ್ದಾರೆ. ಅದನ್ನ ಬಿಟ್ರೆ ಮುಂಚೆನೆ 8 ಪ್ಯಾಕ್ ಎಲ್ಲ ಮಾಡಿದ್ದೆ, ಇವಾಗ ಆಗ್ತಿಲ್ಲ ಮೇಡಮ್. ಪ್ರೆಷರ್ ಜಾಸ್ತಿ, ಪ್ರೊಡ್ಯೂಸರ್ ಆಗ್ಬಿಟ್ರೆ ಸಿಕ್ಕಾಪಟ್ಟೆ ಟೆನ್ಷನ್. ಅದಕ್ಕೆ ಜಿಮ್ಗೂ ಹೋಗ್ತಿಲ್ಲ, ಇನ್ನೆಲ್ಲ ಮಾಡ್ತಿದ್ದೀನಿ. ಡ್ಯಾನ್ಸ್ ಕಲಿತಿದ್ದೀನಿ. ಮೋಹನ್ ಮಾಸ್ಟ್ರು ಕೊರಿಯೋಗ್ರಾಫರು, ಮತ್ತೆ ರುದ್ರ ಮಾಸ್ಟ್ರು ಇಬ್ರು ಮಾಡ್ತಿದ್ದಾರೆ ಸಿನಿಮಾದಲ್ಲಿ, ಕಲಿಸ್ತಿದ್ದಾರೆ, ಡ್ಯಾನ್ಸ್ ಎಲ್ಲ ಕಲಿಸ್ತಿದ್ದಾರೆ ಮೇಡಮ್. ಎಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಏನೊಂದು 5 ವರ್ಷ ಹೋಗ್ಲಿ ಸರ್, ಎಲ್ಲರೂ ರೈತರ ಮಕ್ಕಳಿಗೆ ಹೆಣ್ಣು ಕೊಡೋದು. ಹಾ ಮೇಡಮ್, ಹೌದು ಮೇಡಮ್. ಹಾ ಮೇಡಮ್, ದೇವಿ ಅಂತಂದ್ರೆ ಒಂದ್ ತಾಯಿನ ಪೂಜಿಸೋ ಹುಡುಗ, ಓಕೆನಾ. ಅದು ಅಮ್ಮ ಅಂದ್ರೆ ತುಪ್ಪ ಅಂದ್ರೆ ಮಾಸ್ತಿ ಹಣ ಬರೋದಿರೋದು. ನಾನೇ ಹಣ ಹಿಂಗೆ ಬರ್ಬೇಕು ಅಂತ ನಾನೇ ಕೇಳಿದೆ ಹಿಂಗೆ ಬರ್ಬೇಕು ಅಂತ. ಅಮ್ಮ ಅಂದ್ರೆ ತುಪ್ಪ, ಅಮ್ಮನ ಎಲ್ಲ ತುಂಬಾ ಇಷ್ಟಪಡ್ತಾರೆ, ಪ್ರತಿಯೊಬ್ಬರು ಇಷ್ಟಪಡ್ತಾರೆ. ಅಮ್ಮನ ಅಂದ್ರೆ ಹಾಲು ತುಪ್ಪ ಅಂದ್ರೆ, ಅಮ್ಮನ ಬಗ್ಗೆ ಮಾತಾಡಿದ್ರೆ ಮೇಡಮ್ ಕೆಟ್ಟ ಮಾತಾಡಿ ಎಲ್ಲರೂ ಹೊಡಿತಾರೆ ಮೇಡಮ್. ಇದರಿಂದ ಕಾನ್ಸೆಪ್ಟ್ ಇಂದ ಇಟ್ಕೊಂಡಿದೀವಿ. ಈ ಸಿನಿಮಾದಲ್ಲೇನೆ ಕೆಟ್ಟಾಗಿ ಮಾತಾಡಬಾರ್ದು ಹೀರೋಗೆ, ಆತರ ಇದೆ ಕಾನ್ಸೆಪ್ಟ್. ಅಣ್ಣ ಬನ್ನಿ. ಡೈಲಾಗ್ ವಿಚಾರದಲ್ಲಿ ಎಷ್ಟು ಕಾನ್ಸಂಟ್ರೇಟ್ ಮಾಡ್ತೀವಿ, ಯಾಕಂದ್ರೆ ಸಬ್ಟೈಟಲ್ ಬೇರೆ ಬೇರೆ ಅರ್ಥಗಳನ್ನು ಕಲ್ಪಿಸುತ್ತೆ. ಅವ್ರು ಹೇಳ್ದಂಗೆ ಬೇರೆ ಬೇರೆ ಅರ್ಥ ಕಲ್ಪಿಸುತ್ತೆ. ನೀವು ಸುಮಾರು ವರ್ಷದಿಂದ ಇಂಡಸ್ಟ್ರಿ ನೋಡ್ಕೊಂಡು ಬರ್ತಾ ಇದ್ದೀರಾ. ಈಗ ನಾವು ಆಕ್ಚುಲಿ ಒಂದು 12 ತರ ಕಳಿಸ್ದೆ ದೇವಿ ಅನ್ನೋದಕ್ಕೆ ಟ್ಯಾಗ್ ಲೈನು. ಸೊ ಇದು ರೆಡ್ ಮಾರ್ಕ್ ಅಲ್ಲಿ ಇತ್ತು, ಇದೇ ಬೇಕು ಅಂದ್ರು. ಸೊ ನಾವು ಫಸ್ಟ್ ಪ್ರಿಫರೆನ್ಸ್ ಒಂದಷ್ಟು ಕೊಡ್ತೀವಿ. ಅವರು ಟೈಟಲ್ ಸಬ್ ಟೈಟಲ್ ಕೊಟ್ಟಿದ್ದಾರೆ, ಸಿನಿಮಾದಲ್ಲಿ ಸಾಕಷ್ಟು ಡೈಲಾಗ್ಗಳು ಇರಬಹುದು. ರೆಡ್ ಮಾರ್ಕ್ ಅಲ್ಲೇ ತುಂಬಾ ಕೊಟ್ಟಿದ್ದೀರಾ. ಅದು ಸಬ್ಜೆಕ್ಟ್ ಅವರು ಆತರ ಬೇಕು ಅಂತಾರೆ ಸ್ವಲ್ಪ. ಅಲ್ಲ, ರೆಡ್ ಮಾರ್ಕ್ ಗಳೇ ಜಾಸ್ತಿ ಇದೆ. ರೆಡ್ ಮಾರ್ಕ್ ಅಂದ್ರೆ ಒಂದು ಚೇಂಜ್ ಓವರ್ ಅಂತೂ ಇರುತ್ತೆ. ಒಬ್ಬ ಅಮಾಯಕ ರೈತ ಅದು ಬಂದಾಗ ಯಾವ ರೀತಿ ಅಂತ. ಸೊ ಖುಷಿ ಏನು ಅಂದ್ರೆ ಕತೆ ಅವ್ರದೇ ಆಗಿರೋದ್ರಿಂದ, ಚಿತ್ರಕಥೆ ಅವರೇ ಮಾಡಿರೋದ್ರಿಂದ ಒಂದಷ್ಟು ಸಂಭಾಷಣೆಗೆ ನಮಗೆ ಅಲ್ಲ, ರೈತರ ಕಥೆ ಅಂದಾಗ ನಮಗೆ ಥಾಟ್ ಬರೋದೇ ಬೇರೆ ತರ. ದೇವಿನಲ್ಲಿ ಬ್ಲಡ್ ಇದೆ. ಅಲ್ಲ
ಬೇರೆ ತರ ಇದೆ. ಆಕ್ಚುಲಿ ರೈತರ ಸಬ್ಜೆಕ್ಟ್ ಅಂದ್ರೆ ಮೂಲತಃ ಇವ್ರು ರೈತರು, ಇವ್ರು ಬಂದು ಕಮರ್ಷಿಯಲ್ ಆಗಿ ಸಿನಿಮಾ ಮಾಡ್ತಿರೋದು. ಯಾವುದೇ ಹೋರಾಟ ಆ ತರದ್ದಿರಲ್ಲ, ಮೆಸೇಜ್ ಅಂತೂ ಇರುತ್ತೆ. ಸರ್, ಈಗ ಫಸ್ಟ್ ಲೈನ್ ತುಂಬಾ ಓಕೆ ಸರ್, ಸೆಕೆಂಡ್ ಲೈನ್ ಅದು ಬೇರೆ ತರ ಕನ್ವೆ ಆಗ್ತಾ ಇದೆ. ಇಲ್ಲಿ 2 ತರ ಆಡಿಯನ್ಸ್ ಇದ್ದಾರೆ. ಅಮ್ಮ ಅಂದ್ರೆ ತುಪ್ಪ ಅನ್ನೋ ಆಡಿಯನ್ಸ್ ಇದ್ದಾರೆ, ಅಮ್ಮನಂದ್ರೆ ಹಾಲು ತುಪ್ಪ ಅನ್ನೋ ಆಡಿಯನ್ಸ್ ಇದ್ದಾರೆ. ಇದು ಅವ್ರಿಗೆ, ನಿಮ್ಗಲ್ಲ. ಸರ್, ಕೆಲವೊಂದು ಔಟ್ ಆಫ್ ಬಾಕ್ಸ್ ಇರುತ್ತೆ ಸರ್. ಈಗ ಒಂದು ಸಿನಿಮಾಗೆ ಆಪ್ಟ್ ಆಗುವಂಥದ್ದು ಇರ್ತದೆ, ಕೆಲವೊಂದು ಗ್ರಾಬಿಂಗ್ ಇರುತ್ತೆ. ಅಂದ್ರೆ ಅದು ಆ ತರದ್ದು ಒಂದು ಆಡಿಯನ್ಸ್ಗೆ ಅಂತ. ಅದು ಚೇತನ್ ಅವ್ರು ಬೇಕು ಅಂತಾನೆ ಬರ್ಸಿದ್ರು. ಸರ್, ಯಾವ ತರ ಆಡಿಯನ್ಸ್ ಗೆ ಸಬ್ಜೆಕ್ಟ್ ಸರ್? ಎಲ್ಲಾ ತರದವರು ಬರ್ತಾರೆ. ಅಲ್ಲ ಸರ್, ಬರ್ತಾರೆ ಹೌದು. ಹಾ. ಪರ್ಟಿಕ್ಯುಲರ್ ಸಿನಿಮಾ ಮಾಡಿದಾಗ ಒಂದೊಂದು ಜಾನರ್ ಇರುತ್ತೆ, ಪರ್ಟಿಕ್ಯುಲರ್ ಆಗಿ ಈ ತರ ಪ್ರೇಕ್ಷಕರಿಗೆ ಅಂತ ಮಾಡ್ತಾರೆ. ಸೊ ಈ ಸಿನಿಮಾ ಯಾವ ತರ ಪ್ರೇಕ್ಷಕರು? ಈಗ ಒಂದೊಂದು ಟ್ಯಾಕಿಸ್ ಅಲ್ಲಿ ನೀವು ಇಲ್ಲಿ ಕುತ್ಕೊಳಕ್ ಆಗಲ್ಲ ಅಂತೀರ ಗೊತ್ತಾ? ಕಿರ್ಚ್ತಿರ್ತಾರೆ, ಪ್ರತಿಯೊಂದನ್ನು ಎಂಜಾಯ್ ಮಾಡ್ತಿರ್ತಾರೆ. ಒಂದು ಮಾಲ್ಗೆ ಅಂತ ಹೋದಾಗ ನೀಟಾಗಿ ಕುತ್ಕೊಂಡಿರ್ತೀರಿ, ಏನು ಸೌಂಡ್ ಇರಲ್ಲ. ಒಂದೇ ಸಿನಿಮಾನೆ, ಫ್ಯಾಮಿಲಿ ಆಡಿಯನ್ಸ್, ಮಾಸ್ ಆಡಿಯನ್ಸ್, ಒಂದಷ್ಟು ಆಡಿಯನ್ಸ್, ಫ್ಯಾಮಿಲಿ ಆಡಿಯನ್ಸ್ಗೆ ಫ್ಯಾಮಿಲಿ ಆಡಿಯನ್ಸ್. ಸತೀಶ್ ನೆಕ್ಸ್ಟ್ ಲೆವೆಲ್ ಡ್ಯಾನ್ಸ್ ಇದೆ. ಸೊ ಅಯೋಗ್ಯ ಅಲ್ಲಿ ಇಷ್ಟು ಇರಲಿಲ್ಲ, ನೆಕ್ಸ್ಟ್ ಎನರ್ಜಿ ಕೊಟ್ಟಿದ್ದಾರೆ. ಒಳ್ಳೇದಾಗಲಿ ಸರ್. ಇಡೀ ತಂಡದ ಬಗ್ಗೆ, ನಮ್ಮ ನಿರ್ದೇಶಕರ ಬಗ್ಗೆ, ಇಡೀ ತಂಡಕ್ಕೊಂದು ವಿಶ್ ಮಾಡಿ. ನಮ್ಮ ಡೈರೆಕ್ಟರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಮೂರ್ತಿ ಚಿಕ್ಕದಾದ್ರು ಕೆಲಸ ಮಾತ್ರ ತುಂಬಾ ದೊಡ್ಡ ಮಟ್ಟಿಗೆ ಮಾಡೋದು. ಮೂರ್ತಿ ಚಿಕ್ಕದ ಸರ್? ಇಲ್ಲ, ಮಹೇಶ್ ಫಿಲಂ ಅಂದ್ರೆ ಟೋಟಲ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಇರ್ತದೆ, ಪಕ್ಕಾ ಪೈಸಾ ವಸೂಲ್. ಸೊ ಯಾರಿಗೂ ಬೇಜಾರಾಗಲ್ಲ. ಆಲ್ರೆಡಿ 2 ಸಾಂಗ್ ಒಳ್ಳೆ ಹಿಟ್ ಆಗಿದೆ. ನಮ್ಮ ನಿರ್ಮಾಪಕರು ಉಮನೇಗೌಡರ ಸರ್ಗೆ ಒಳ್ಳೆ ಕಲೆಕ್ಷನ್ ಆಗ್ಲಿ, ಅವ್ರ ಕಲೆಕ್ಷನ್ ಆಯ್ತು ಅಂದ್ರೆ ಇನ್ನ ಹೆಚ್ಚು ಕನ್ನಡ ಫಿಲಂಗಳು ಸೆಟ್ ಇರ್ತದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗ್ಲಿ. ನೀವ್ ಹೇಳ್ದಂಗೆ ಸತೀಶ್ ಅವ್ರಿಗೆ ಒಳ್ಳೆ ಯೋಗ್ಯತೆ ಎರಡೂ ಇದೆ. ಇವತ್ತಾಗಲೇ ಓಪನ್ ಆಗಿ ಅವರು ಎಕ್ಸ್ಪ್ಲೋರ್ ಮಾಡ್ಬೇಕಷ್ಟೇ. ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಸೂಪರ್ ಸೂಪರ್, ಧನ್ಯವಾದಗಳು ಸರ್. ಸರ್, ಓಟು ನಿಮ್ಗೆ ಹೆಂಗನ್ಸ ಹಾಡು? ನನಗೆ ಪರ್ಸನಲ್ ಆಗಿ ಯಾವ್ದಾದ್ರು ಒಂದ್ ಸಾಂಗ್ ಕೇಳಿದ್ರೆ ಪದೇ ಪದೇ ಕೇಳ್ಬೇಕು ಅನ್ಸುತ್ತೆ. ಆದ್ರೆ ಈ ಸಾಂಗ್ ಕೇಳಿದ್ರೆ ಪದೇ 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 ಕೇಳ್ಬೇಕು ಅಂತ ಅನಿಸ್ತಾ ಇದೆ. ಹಾಗಾಗಿ ಆ ಲಿರಿಕ್ಸ್ ನೋಡ್ತಾ ಇದ್ರೆ ಒಂದ್ ಜೀವನದಲ್ಲಿ ಏನೇನ್ ನಾವು ಪಾಠ ಕಲಿಬೇಕು, ಏಳು ಬೀಳು ಎಲ್ಲ ಅದ್ರಲ್ಲಿದೆ ಅಲ್ವಾ? ಎಲ್ಲ ಇದೆ ಸರ್. ತಮ್ಮ ಎನರ್ಜಿ ಬಹಳ ಚೆನ್ನಾಗಿದೆ ಸತೀಶ್ ಸರ್. ಏನ್ ಡ್ಯಾನ್ಸ್ ಸರ್, ವಂಡರ್ಫುಲ್. ಏನ್ ಲಿರಿಕ್ಸ್ ಸರ್, ಬ್ಯೂಟಿಫುಲ್. ಆಮೇಲೆ ನನಗೆ ಈ ಸಾಂಗ್ ನೋಡ್ತಾ ಇದ್ರೆ ಮತ್ತೆ ನೀವೆಲ್ಲ ಒನ್ಸ್ ಮೋರ್ ಅಂತ ಕರೆಯೋದು ನೋಡ್ತಾ ಇದ್ರೆ ನನ್ಗೆ ಎಲ್ಲೋ ಒಂದ್ ಕಡೆ ರತನ್ ಟಾಟಾ ಅವ್ರು ಹೇಳಿರೋ ಒಂದು ಮಾತು ನೆನ್ಪು ಬಂತು. ಇಫ್ ಯು ವಾಂಟ್ ಟು ವಾಕ್ ಫಾಸ್ಟ್. ಯಾಕಂದ್ರೆ ತುಂಬಾ ಗ್ಯಾಪ್ ಆಗಿತ್ತು ಈ ತರ ಒಂದು ಸಾಂಗ್ ಬಂದಿದ್ದು. ಅಂದ್ರೆ ನಮ್ಮ ಇಂಡಸ್ಟ್ರಿಯಲ್ಲೇ ಈ ತರ ಒಂದು ಸಾಂಗ್ ಮಾಡೋದು ತುಂಬಾ ಗ್ಯಾಪ್ ಆಗಿದೆ. ಈ ಪ್ಯಾಟರ್ನೇ ಬರ್ತಿಲ್ಲ ಈಗ. ಸೊ ಬರೀ ಬಿಲ್ಡಪ್ ಆ ಥರದ್ದೇ ಇತ್ತು. ಸೊ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಸತೀಶ್ ಸರ್ ಹತ್ರ ಈ ಸಾಂಗ್ಗೆ ಡ್ಯಾನ್ಸ್ ಮಾಡಲೇಬೇಕು. ಏನೇ ಬಿಲ್ಡಪ್ ಇದ್ರು ಒಂದ್ಸಲ ಸ್ಟಾರ್ಟ್ ಆಯ್ತಂದ್ರೆ ಸಾಂಗು ಎಂಡ್ವರೆಗೂ ಡ್ಯಾನ್ಸ್ ಮಾಡಲೇಬೇಕು ಅಂತ ಫೋರ್ಸ್ ಮಾಡಿ ಒಂದು 15 ದಿವಸ ರಿಹರ್ಸಲ್ ಕೊಟ್ಟು ಮಹೇಶ್ ಸರ್ ತುಂಬ ಸಪೋರ್ಟ್ ಮಾಡಿದ್ರು. ಮಾಸ್ಟರ್ ನೀವು ಏನು ಬೇಕೋ ಮಾಡಿಸಿ, ಅವ್ರ ಕೈಯಲ್ಲಿ ಏನು ಬೇಕೋ ತೆಗೆಸಿ ನಾನು ಸಪೋರ್ಟ್ ಮಾಡ್ತೀನಿ ಅಂತ. ಥ್ಯಾಂಕ್ ಯು ಸರ್. ಅವತ್ತು ನಾವು ರಿಹರ್ಸಲ್ ಮಾಡಿದ್ದು, ಇವತ್ತು ರಿಸಲ್ಟ್ ಈಗ ಗೊತ್ತಾಗ್ತಿದೆ. ನಾನು ಅನ್ಕೊಂಡಿದ್ದೆ ಓಕೆ ಬಿಲ್ಡಪ್ ಇರುತ್ತೇನೋ ಅಂತ, ಬಟ್ ನನಗೆ ಇವಾಗ ಆಶ್ಚರ್ಯ ಆಗ್ತಿದೆ ಇಷ್ಟು ಕೆಲಸ ತೆಗೆಸಿದ್ದೀನಿ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್. ಆಮೇಲೆ ನಮ್ಮ ಪ್ರೊಡ್ಯೂಸರ್ ಸರ್ ಅಷ್ಟೇ, ಪಾಪ ಏನು ಒಂದೂ ಮಾತಾಡಿಲ್ಲ. ಅವ್ನಿಗೇನು ಬೇಕೋ ಅವ್ನಿಗೇನು ಮಾಡ್ತಾನೋ ಇವತ್ತವರೆಗೂ ನನ್ನ ಹತ್ರ ಬಂದು ಏನೂ ಕೇಳಿಲ್ಲ. ಎಷ್ಟು ಜನ ಡ್ಯಾನ್ಸರ್ಸ್ ಬೇಕು, ಮಕ್ಕಳು, ಪ್ರಾಪರ್ಟಿ ಎಲ್ಲ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಇಡೀ ತಂಡಕ್ಕೆ ವೆರಿ ಆಲ್ ದ ಬೆಸ್ಟ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಏನಪ್ಪಾ ಅಂದ್ರೆ ನಮ್ದೊಂದು ಇದ್ರಲ್ಲಿ ಸ್ವಾರ್ಥ ಐತೆ. ನಮ್ಮ ಸತೀಶ್ ಅವರ ಸಿನಿಮಾಗಳಲ್ಲಿ ಯಾವಾಗ್ಲೂ ನಮ್ಮ ಮಂಡ್ಯ ನೇಮ್ ಅಂತೂ ಯಾವಾಗ್ಲೂ ಇದ್ದೇ ಇರ್ತದೆ. ಆದ್ರೆ ನಮ್ಮ ಮಂಡ್ಯದ ಸಿನಿಮಾ ಗೆದ್ರೆ ಇಡೀ ಇಂಡಿಯಾದಲ್ಲಿ ಗೆಲ್ತದೆ ಅನ್ನೋದು ಒಂದು ವಾಡಿಕೆ. ಅದ್ರಲ್ಲೂ ನಮ್ಮ ಸತೀಶ್ ಅವರ ಸಿನಿಮಾದಲ್ಲಿ ಎಲ್ಲಾ ಸಿನಿಮಾಗಳಲ್ಲೂ ನಮ್ಮ ಮಂಡ್ಯದೊಂದು ನೆನಪಿರ್ತದೆ. ಯಾಕೆಂದ್ರೆ ನಾವು ಮಂಡ್ಯದವರೇ ಆಗ್ಲಾಗಿ ನಮಗ್ ತುಂಬಾನೇ ಖುಷಿ. ಆಮೇಲೆ ನಮ್ಮ ಮಂಡ್ಯ ಸೊಗಡು
ಇವರ ಸಿನಿಮಾದಲ್ಲಿ ಇರ್ತದೆ. ಆದ್ರಿಂದ ಮೊದಲೇ ಅಯೋಗ್ಯ ಸಿನಿಮಾ ನಾನು ಮೊನ್ನೆ ಸತೀಶ್ ಅವ್ರಿಗೆ ಹೇಳಿದೆ, ನಾವೊಂದು ಸಿನಿಮಾ ಮಾಡಬೇಕು, ಏನಾದರೂ ಒಂದು ಟೈಮ್ ಕೇಳ್ತಾ ಇದ್ದೆ. ಈ ಸಾಂಗ್ ಎಲ್ಲ ನೋಡಿದ್ಮೇಲೆ ಇನ್ನೇನು ನನ್ನ ಟೈಮೇ ಸಿಗೋದಿಲ್ಲ ಅಂತ ಕಾಣಿಸ್ತದೆ. ಯಾಕೆಂದ್ರೆ ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಎಲ್ಲ ತುಂಬಾ ಮೊದಲು ಸಿನಿಮಾಗಿಂತ ಈ ಸಾಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ರು. ಬೇರೆ ತುಂಬಾ ಚೆನ್ನಾಗಿ ಡ್ಯಾನ್ಸು ಮಾಡಿರೋದ್ರಿಂದ ಈ ಸಿನಿಮಾ ಆಗಸ್ಟ್ 7ನೇ ತಾರೀಕು ಎಲ್ಲ ಅವಕಾಶ ಕೊಟ್ಟಂತ ಮಹೇಶ್ ಅಣ್ಣಗೆ ಮತ್ತೆ ಸತೀಶ್ ಅಣ್ಣಗೆ ತುಂಬಾ ಥ್ಯಾಂಕ್ಸ್. ಅಂಡ್ ಮುನಿಗುಂಟು ಸರ್ ತುಂಬಾ ಥ್ಯಾಂಕ್ಸ್ ಸರ್. ಇದರಲ್ಲಿ ಬೆಣ್ಣೆ, ಮಟನ್ ಮತ್ತೆ ಮಹೇಶ್ ಸರ್ ತುಂಬಾ ಒಳ್ಳೆ ಕ್ವಾಟ್ಲೆ ಕೊಟ್ಟಿದ್ದಾರೆ ನಮ್ಮೆಲ್ಲರಿಗೂ. ಸಿನಿಮಾ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಸಾಂಗ್ ನೋಡಿದ್ವಿ, ಅತ್ಯುತ್ತಮವಾಗಿದೆ. ಅಂಡ್ ಮಹೇಶ್ ಅಣ್ಣ, ನಿಮ್ಮ ಅಯೋಗ್ಯ 1 ಯಾವ ರೀತಿ ಇಟ್ಟಾಯ್ತೋ ಅದಕ್ಕಿಂತ 100 ಪಟ್ಟು ಅಯೋಗ್ಯ 2 ಇಟ್ಟಾಗ್ಲಿ ಅಂತ ನಮ್ಮ ಸಿನಿಮಾಗೆ ಜನ ಆಶೀರ್ವಾದ ಮಾಡಲಿ ಅಂತ ಕೇಳ್ಬೋದು. ಥ್ಯಾಂಕ್ ಯು. ಮಾಡಲ್ಲ ಅಂತ ನಾನು ಸುಮ್ಮನೆ ಆಗ್ಬಿಟ್ಟಿದ್ದೆ. ಆದರೆ ಫೈನ್ ಒನ್ ಡೇ ನಮಗೆ ಡೇಟ್ಸ್ ಬಂತು, ಇಲ್ಲ 2 ಶುರು ಆಗ್ತಾ ಇದೆ ಅಂತ. ತೀರಿಗೆ ಶುರು ಆಗ್ತಾ ಇದೆ ಅಂತ ನಾನು ಶಿವರಾಜ್ ಕೇರ್ಪೇಟೆ ಅವ್ರಿಗೆ ಫೋನ್ ಮಾಡಿದೆ. ಏನಣ್ಣ ಆಗ್ತಾ ಇದೆಯಾ? ಹೌದು ಆಗ್ತಾ, ಡೇಟ್ ಬಂದ್ಮೇಲೆ ಆಗಿದೆ ಅಂತ ಅಲ್ವಣ್ಣ ಅಂತ. ಸರ್ ಕೆಲಸ ಮಾಡೋಣ, ಇದು ಶೂಟಿಂಗ್ ಹೋಗಿತ್ತ ಮುಂಚೆ ಒಂದ್ಸತಿ ಫಸ್ಟಲ್ಲಿ ಏನು ಮಾಡಿದ್ವಿ ಅಂತ ನೋಡ್ಬೇಡ ಅಂದ್ಬಿಟ್ಟು ನೋಡಿದ್ವಿ. ಒಂದು 7 ವರ್ಷದಿಂದ ನಾವು ರ್ಯಾಂಡಮ್ ಆಗಿ ಆ್ಯಕ್ಟ್ ಮಾಡಿಬಿಟ್ಟಿದ್ವಿ ಅದರಲ್ಲೇ, ನನ್ನ ಮಗನ ಹಂಗೆ ಮಾಡೋಣ ಅಂತ. ಈಗ ಒಂಚೂರು 7 ವರ್ಷ ಆಗಿದೆ, ಬಿಳಿ ಕೂದಲು ಬಂದಿದೆ, ಒಂಚೂರು ಫ್ಯಾಟ್ ಗೀಟ್ ಎಲ್ಲ ಸೇರ್ಕೊಂಡಿದೆ, ಹೆಂಗೆ ಬರುತ್ತೋ ಏನು ಅಂತ ಯೋಚನೆ ಮಾಡ್ಕೊಂಡು ಹೋದ್ವಿ. ಒಂದು ಹಳ್ಳಿ, ಆ ಹಳ್ಳಿಲಿ ಶೂಟ್ ಮಾಡ್ತಾ ಇದ್ದೀವಿ. ಕ್ಯಾರವನಲ್ಲಿ ನಾನು ಮತ್ತು ಶಿವರಾಜ್ ಕೇರ್ಪೇಟೆ ಅವರು ಮೇಕಪ್ ಎಲ್ಲ ಹಾಕೊಂಡು ಕೆಳಗೆ ನಡ್ಕೊಂಡು ಹೋಗ್ತಾ ಇದ್ವಿ. ಆ ಹಳ್ಳಿ ಜನ ನಮ್ಮನ್ನೇ ನೋಡಿದ್ರು, ಹಿಂಗೆ ಇದೇನಿಲ್ಲ ಇವರು ಹಂಗಂಗೆ ಅವರ ಎಲ್ಲ ಅಂತಂದ್ರು. ಅಲ್ಲಿ ಗುರು ಈ ಪಿಕ್ಚರ್ ಮಾಡ್ಬೋದು ಗುರು, ನಾವು ಹಂಗೆ ಕಾಣಿಸ್ತಾ ಇದೀವಿ ಕಣ್ಗೆ ಅಂತ ಡಿಸೈಡ್ ಮಾಡಿದ್ವಿ. ನಾವು ಅಂದ್ಕೊಂಡಿದ್ವಿ ಸ್ವಲ್ಪ ಯೋಚನೆ ಮಾಡಿ ಮಾಡಬೇಕು ಈ ಸಿನಿಮಾ, ಯಾಕೆಂದ್ರೆ 7 ವರ್ಷ ಆಗಿದೆ, ಒಂಚೂರು ಬೆಳೆದಿದೆ ತಲೆ, ಚೆನ್ನಾಗಿ ಮಾಡ್ಬೇಕಪ್ಪ ಅಂತ. ಬಟ್ ನಾವು ಶೂಟಿಂಗ್ ಮಾಡ್ತಾ ಮಾಡ್ತಾ ಏನು ಅನ್ನಿಸ್ತು ಅಂದ್ರೆ ನಮಗೆ ಫಸ್ಟ್ ಮುಗಿಸಿ ಒಂದು 15 ದಿನ ಬ್ರೇಕ್ ತಗೊಂಡು ಸೆಕೆಂಡ್ ಶುರು ಮಾಡ್ತಾ ಇದೀವಿ ಅನ್ನೋ ಫೀಲ್ ಆಗೋಯ್ತು ನಮಗೆ. ಈ ನಾಸ್ಟಾಲಜಿಕ್ ಅಂತಾರಲ್ಲ ಆ ಥರ ಆಗೋಯ್ತು ನಮಗೆ. ಇದೇನೇ ಇದು, ನಾವೇನು ಅಂದ್ಕೊಂಡೆ ಹಂಗೆ ಆಗ್ತಾ ಇದೆಯಲ್ಲ. ಒಂದು ಡೈಲಾಗ್ ಶಿವಣ್ಣಂಗೆ ಹೇಳ್ಬೇಕು, ಹೇಳ್ತಾ ಇದ್ರೆ ಅಣ್ಣ ಇದು ಸೆಕೆಂಡ್ ಹೇಳ್ಬೇಕಣ್ಣ, ಫಸ್ಟ್ ಹೇಳ್ತಾ ಇದೆಯಾ ನೀನು ಅಂತ ಅದೇ ಜಾಗದಲ್ಲಿ. ಓ ಗುರು ತುಂಬ ಇನ್ವಾಲ್ವ್ ಆಗ್ಬಿಟ್ಟಿದೀವಿ ನಾವು ಅಂತ. ಎಲ್ಲಿ ಶುರು ಆಗುತ್ತೋ ಅಲ್ಲಿಂದನೇ ಎಲ್ಲಿ ಮುಗಿಯುತ್ತೋ ಅಲ್ಲಿಂದ ಶುರು ಮಾಡೋದಿದೆಯಲ್ಲ ಅದು ತುಂಬಾ ಕಷ್ಟ. ಆಫ್ಟರ್ 7 years ಅದು ತುಂಬಾ ಕಷ್ಟ ಅಂತ ಅನಿಸ್ತು ನನಗೆ. 8 years ಶೂಟಿಂಗ್ ಇದೆ ನಮಗೆ. ಏನಪ್ಪ ಅಂತ ಒಂದು ವಿಶ್ವ ನಮ್ಮ ಕ್ಯಾಮ್ರಾಮನ್ ತುಂಬಾ ನಮ್ಮನ್ನು ಬೆಳ್ಳಗೆ ತೋರಿಸಿದ್ದಾರೆ ಈ ಸಿನಿಮಾದಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್. ಯಾರು ಅಯೋಗ್ಯ 2 ಆ ಕಾರಣಕರ್ತ ಯಾರು ಅಂತ ಗೊತ್ತಿಲ್ಲ, ಅದು ಹೆಂಗ್ ಶುರು ಆಯ್ತು ಅಂತ ಗೊತ್ತಿಲ್ಲ, ಆ ಪಾಯಿಂಟ್ ಹೆಂಗ್ ಶುರು ಆಯ್ತು ಅಂತ ಗೊತ್ತಿಲ್ಲ. ನಿಜವಾಗ್ಲೂ ಅವ್ರಿಗೆ ನಮ್ಮ ಹೃದಯ ಪೂರ್ವಕ ನಮಸ್ಕಾರಗಳು. ಸರ್ ಸಿನಿಮಾ ಮಾಡೋದು ಇವಾಗ ತುಂಬಾ ಕಷ್ಟ ಸರ್, ಅದರಲ್ಲೂ ಕಾಮಿಡಿ ಕಮರ್ಷಿಯಲ್ ಮಾಡೋದು ತುಂಬಾ ಕಷ್ಟ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತಹ ಎಲ್ಲ ವಿಧದ ಮಾಧ್ಯಮ ಮಿತ್ರರಿಗೆ ಮೊದಲನೇದಾಗಿ ನಮಸ್ಕಾರ, ಹಾಗೂ ಬಂದಿರತಕ್ಕಂಥ ಕೆಲವೊಂದಷ್ಟು ಪ್ರೀತಿಯ ಆಡಿಯನ್ಸ್ಗೂ ಕೂಡ ನಮಸ್ಕಾರ. ಗಿರೀಶನ ಹೇಳಿದಂಗೆ ಫಸ್ಟು ಈ ಸಿನಿಮಾ ಶುರುವಾಗ್ತಾ ಇದೆ ಅಂತ ಹೇಳಿದಾಗನೇ ಫೋನ್ ಮಾಡ್ಬಿಟ್ಟು ಕನ್ಫರ್ಮ್ ಮಾಡ್ಕೊಂಡ್ರು, ಹೌದಾ ಆಯ್ತಣ್ಣ. ಅಡ್ವಾನ್ಸ್ ಆಯಿತು. ಅಡ್ವಾನ್ಸ್ ಆಗಿದ್ದಿನ ಜೊತೆಲಿದ್ವಿ ನಾವಿಬ್ರು ಮಾತಾಡ್ಕೊಂಡಿದ್ದು ಒಂದೇ ಮಾತು ಹೇಳಿದ್ದು, ಇವತ್ತು ಹೋಗಿ ಫಸ್ಟ್ ಅಯೋಗ್ಯ ಪಾರ್ಟ್ 1 ನೋಡೋಣ ಅಂತ. ಇಬ್ರು ಮನೆಗೆ ಹೋಗಿ ಇವರು ಒಂದ್ಸಲ ಸಿನಿಮಾ ನೋಡಿದರೆ, ನಾನು ಸಿನಿಮಾ ನೋಡಿದೆ. ಮಾರನೇ ದಿನ ಮಾತಾಡ್ಕೊಂಡ್ವಿ, ಈ ರೀತಿಯಾಗಿ ಬಂದಿದೆ, ಹಿಂಗೆ ಹೋಗ್ಬೇಕು ಅನ್ನೋ ಥರಕ್ಕೆ. ಮತ್ತು ಗಿರಿಯನ್ನ ಹೇಳ್ದಂಗೆ ಆ್ಯಕ್ಚುಲಿ ಸೆಟ್ಟಿಗೆ ಹೋದಾಗ ನಿಜವಾಗ್ಲೂ ನಾವೇನು ಮೊನ್ನೆ ಇಲ್ಲಿಂದ ಶೂಟಿಂಗ್ ಮುಗಿಸ್ಕೊಂಡು ಹೋಗಿದ್ದೀವಿ, ಈಗ ಮತ್ತೆ ವಾಪಸ್ ಬಂದು ಶೂಟ್ ಮಾಡ್ತೀವಿ ಅಂತಾನೆ ಅನ್ನಿಸ್ತು. ಅಷ್ಟು ಚೆನ್ನಾಗಿತ್ತು. ಲೊಕೇಶನ್ಗಳು ಎಷ್ಟು ಸಪೋರ್ಟ್ ಮಾಡಿದಾವೆ ಅಂತಂದ್ರೆ 7 ವರ್ಷ ಆದ್ರೂ ಕೆಲವೊಂದು ಜಾಗಗಳು ಮಾತ್ರ ನಾವು ನಿನ್ನೆ ಅಲ್ಲಿ ಮುಗಿಸ್ಕೊಂಡು ಮನೆಗೆ ಹೋಗಿ ವಾಪಸ್ ಬಂದಿದ್ದೀವನೋ ಅನ್ನೋಷ್ಟು ಅದೇ ರೀತಿಯಾಗಿ 7 ವರ್ಷ ಆದ್ರೂ ಕೂಡ ಅದೇ ರೀತಿಯಾಗಿತ್ತು. ಅಷ್ಟು ಅಚ್ಚುಕಟ್ಟಾಗಿ ಶೂಟ್ ಆಯ್ತು ಎಲ್ಲರೂ ಕೂಡ. ಮತ್ತೆ ಇಲ್ಲಿ ಮಹೇಶ್ ಬಗ್ಗೆ ನಾನು ಹೇಳಲೇಬೇಕು. ಈ ಕ್ಯಾರೆಕ್ಟರ್ಗಳನ್ನ ಒಂದನ್ನು ಬಿಡದೆ ಅಷ್ಟು ಅಚ್ಚುಕಟ್ಟಾಗಿ ಬರ್ಕೊಂಡು ಹೋಗಿರೋದ್ರ ಜೊತೆಗೆ ನಮ್ಮನ್ನ ಸೆಟ್ಟಲ್ಲಿ ಬಂದಾಗ ನಿಮಗೆ ಸ್ಕ್ರಿಪ್ಟ್ ಕೊಡ್ಬೇಕಾ, ಈ ಸೀನ್ ಹೇಳ್ಬೇಕಾ, ನೀವು ಮಾಡಿದ್ರೆ ಮಾಡಿ ಅನ್ನೋ ಥರಕ್ಕೆ ಅಷ್ಟು ಫ್ರೀಡಮ್ ಕೊಟ್ಟಿದ್ದು. ಜೊತೆಗೆ
ಸತೀಶ್ ಅಣ್ಣ, ನಿಜವಾಗ್ಲೂ ನಾನು ಎಲ್ಲ ಪ್ರೆಸ್ ಮೀಟ್ಗಳನ್ನು ಜೊತೆಲಿದ್ದಾಗ ನಾನು ಹೇಳ್ತಾನೆ ಇರ್ತೀನಿ, ಇದು 5ನೇ ಸಿನಿಮಾ. ನಮಗೆ ಆ ಕ್ಯಾರವ್ಯಾನ್ ನಿಂತಿರೋ ಜಾಗದಲ್ಲೇ ನಿಂತಿರೋದು 15. ದೀಪಕ್ ಸರ್ಗೆ ಮತ್ತೆ ಪ್ರಮೋದ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸತೀಶ್ ಸರ್ಗೆ ಬಹಳಷ್ಟು ಜನ ಅಭಿಮಾನಿಗಳಿದ್ದಾರೆ, ಎಸ್ಪೆಷಲಿ ಮಂಡ್ಯ ಭಾಗದಲ್ಲಂತೂ ಅದವ್ರ ತವ್ರ ಮನೆ ಇದ್ದಂಗೆ ಕಾಲಿಟ್ರೆ ಎಲ್ಲ ಅಭಿಮಾನಿಗಳು ಒಂದೇ ಪ್ರಶ್ನೆ ಯಾವಾಗ್ಲೂ, ಸತೀಶ್ ಸರ್ನ ತುಂಬಾ ಮಾಸ್ ಆಗಿ ನೋಡ್ಬೇಕು, ಹಳ್ಳಿ ಇದನ್ನಾಗಿ ನೋಡಿದ್ದಾರೆ, ಒಂದು ಮಾಸ್ ಆಗಿ ಹೆಂಗೆ ನಾವ್ ಯಾವಾಗ ನೋಡ್ತೀವಿ ಅನ್ನೋ ತರದ್ದು. ಆ ಅಭಿಮಾನಿ ಬಳಗದಲ್ಲಿ ನಾನು ಒಬ್ಬ ಸತೀಶ್ ಸರ್ನ ಮಾಸ್ ಆಗಿ ನೋಡ್ಬೇಕು, ಒಳ್ಳೆ ಡಾನ್ಸ್ ನಂಬರ್ ಅಲ್ಲಿ ನೋಡ್ಬೇಕು ಅಂತ ಆಸೆ ಇತ್ತು. ಅಂಡ್ ಥ್ಯಾಂಕ್ಸ್ ಟು ಮಾಸ್ಟರ್. ಏನ್ ಮಾಸ್ಟರ್ ಕುಣ್ ಸಾಕ್ಬಿಟ್ಟಿದ್ದೀರಾ, ಸಖತ್ತಾಗಿ ಮಾಡಿದ್ದೀರಾ ಮಾಸ್ಟರ್, ತುಂಬಾ ಖುಷಿ ಆಯ್ತು. ಒಂದು ದೊಡ್ಡ ಮಾಸ್ ಹೀರೋ ಡಾನ್ಸ್ ಮಾಡ್ದಂಗೆ ಆ ಫೀಲಿಂಗ್ ಹಂಗಿತ್ತು. ಸತೀಶ್ ಅಣ್ಣ ಅನ್ನೋದೇ ಮರ್ತಬಿಟ್ಟು ನೋಡ್ದಂಗಿತ್ತು. ಸತೀಶ್ ಸರ್ ಸಖತ್ತಾಗಿ ಮಾಡಿದ್ದೀರಾ ಡಾನ್ಸು, ನಿಮ್ಮ ಶ್ರಮ ಕಾಣಿಸ್ತಾ ಇದೆ. ಅಂಡ್ DOP ಸರ್ ಅಮೇಝಿಂಗ್ ವರ್ಕ್. ಅಂಡ್ ಎಂಟೈರ್ ಟೀಮ್ ಅಂದ್ರೆ ನನಗೆ ಅಯೋಗ್ಯ ಒಂದಲ್ಲಿ ಗೆಳೆದು ನಂದು ಜರ್ನಿ ತುಂಬಾ ಲಾಂಗ್ ಜರ್ನಿ, ತುಂಬಾ ಕಷ್ಟಪಟ್ಟು ಇವತ್ತು ಈ ಸ್ಥಾನಕ್ಕೆ ಬಂದಿರೋದು. ಸೊ ಅಯೋಗ್ಯ 1 ಮೆಮೊರೀಸ್ಗಳೆಲ್ಲ ಅಯೋಗ್ಯ 2 ಸ್ಟಾರ್ಟ್ ಮಾಡೋಣ ಅಂದಾಗ ನನಗೆ ತಲೆಯಲ್ಲಿ ಓಡ್ತಾನೆ ಇತ್ತು. ಅಯೋಗ್ಯ 1 ಸಿನಿಮಾದ ಎಲ್ಲ ಹಾಡುಗಳನ್ನು ನೀನೇ ಬರೀಬೇಕು ಗೆಳೆಯ ಅಂತ ನಾನು ಯೂಶ್ವಲ್ ಆಗಿ ನನ್ನ ಸಿನಿಮಾ ಹಾಡುಗಳನ್ನ ಬರ್ಕೊಂತ ಇದ್ದೆ. ಮೊದಲನೇ ಬಾರಿಗೆ ಅಯೋಗ್ಯ 1 ಬರೆದಾಗ ತುಂಬಾ ಚಾಲೆಂಜಸ್ ಇತ್ತು, ಅದನ್ನೆಲ್ಲ ಬ್ರೇಕ್ ಮಾಡಬೇಕಿತ್ತು. ಅಯೋಗ್ಯ 2 ಅನ್ಕೊಂಡಾಗ ಒನ್ಸ್ ಅಗೇನ್ ಮತ್ತೆ ತುಂಬಾ ದೊಡ್ಡ ಚಾಲೆಂಜು. ಆಗ್ಲೇ ಲಾಸ್ಟ್ ಪ್ರೆಸ್ ಮೀಟ್ ಅಲ್ಲಿ ನಾವು ಮಾತಾಡಕ್ಕಾಗಲ್ಲ, ಪ್ರಶ್ನೆ ಕೇಳಿದ್ರು 7 ವರ್ಷ ಬೇಕಿತ್ತ ಸಿನಿಮಾ ಮಾಡಕ್ಕೆ ಅಂತ. ಕೆಲವೊಂದು ಸಿನಿಮಾಗಳೇ ಹಂಗೆ ಡೆಸ್ಟಿನಿ ಬರೆದ್ಬಿಟ್ಟಿರುತ್ತೆ, ಯಾವಾಗ ಮುಹೂರ್ತ ಆಗಬೇಕು, ಯಾವಾಗ ರಿಲೀಸ್ ಆಗಬೇಕು, ನಾವು ಬರೀ ಪ್ರಯತ್ನ ಪಡ್ತಾ ಇರ್ತೀವಿ ಅಷ್ಟೇ. ಸೊ ತುಂಬಾ ಸಿನಿಮಾ ಮಾಡೋದು. ನಯನ್ ಮತ್ತೆ ಮಹೇಶ್ ಅವ್ರು ಬರ್ತಾರೆ, ಈ ತರ ಅಯೋಗ್ಯ ಸಿನಿಮಾ ಮಾಡಬೇಕು ಅಂತ ಹೇಳಿದಾಗ ನನ್ನ ಕಥೆನೂ ಏನೂ ಕೇಳಲಿಲ್ಲ, ನಾನು ಎಸ್ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಅವ್ರಿಗೆ. ಏನಕ್ಕೆ ಅಂದ್ರೆ ಅಯೋಗ್ಯ 1 ಸಿನಿಮಾನು ನೋಡಿರ್ಲಿಲ್ಲ ನಾನು, ಆ ಸಾಂಗ್ ಹಿಟ್ ಆಗಿತ್ತಲ್ವಾ, ಹಂಗಾಗಿ ಮಾಡೋಣ ಮಹೇಶ್ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ. ಆ ನಂಬಿಕೆ ಇವತ್ತು ನಮ್ಗೆ ಲಾಸ್ಟ್ ಸಾಂಗ್ ರಿಲೀಸ್ ಆಗಿತ್ತು ಮತ್ತೆ ಇವತ್ತು ಇವೆರಡೂ ನೋಡಿದಾಗ ನನಗೆ ಆ ನಂಬಿಕೆ ಉಳಿದಿದೆ ಅಂತ ಹೇಳ್ಬಿಟ್ಟು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಆಮೇಲೆ ಅದಾದ್ಮೇಲೆ ನಾನು ಅಯೋಗ್ಯ 1 ನೋಡಕ್ ನೋಡಿದೆ, ಇವ್ರ ಹತ್ರ ಮಾತಾಡ್ಬಿಟ್ಟು ಹೆಂಗಿದೆ ಏನು ಅಂತ ಹೇಳ್ಬಿಟ್ಟು ಚೆನ್ನಾಗಿದೆ ಅಂತೇಳಿ ಅನಿಸ್ತು. ಆ ಸಿನಿಮಾ ಯಾವ ರೀತಿ ಇದೆಯೋ ಅದ್ರ ಒಂದು 100 ಟೈಮ್ಸ್ ಈ ಸಿನಿಮಾ ಅಯೋಗ್ಯ 2 ಚೆನ್ನಾಗಿದೆ. ನಾವು ಅವತ್ತು ಮಹೇಶ್ ಅವ್ರು ಬಂದು ನಮ್ಗೆ ಈ ರೀತಿ ಸಾಂಗ್ಸ್ ಮಾಡಬೇಕು, ಈ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರು. ಆಯ್ತು ನೀವು ಮಾಡಿ, ಸಾಂಗ್ಸ್ ಮಾಡಿ, ಯಾವ ರೀತಿ ಆದ್ರೂ ಮಾಡಿ, ಒಟ್ಟಿನಲ್ಲಿ ಚೆನ್ನಾಗಿ ಬರಬೇಕು, ಒಳ್ಳೆ ಸಿನಿಮಾ ಕೊಡಬೇಕು, ಜನಕ್ಕೆ ನೋಡೋದಕ್ಕೆ ಚೆನ್ನಾಗಿರ್ಬೇಕು ಅಂತ ಹೇಳ್ಬಿಟ್ಟು ಈ ಸಿನಿಮಾ ಮಾಡಿದ್ವಿ. ಅದ್ರ ಇವರು ಉಳಿಸ್ಕೊಂಡಿದ್ದಾರೆ ಮಹೇಶ್ ಅವರು. ದಯಮಾಡಿ ಎಲ್ಲ ಆಗಸ್ಟ್ 7ನೇ ತಾರೀಕು ಥಿಯೇಟರ್ಗೆ ಬಂದ್ಬಿಟ್ಟು ಸಿನಿಮಾ ನೋಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ದೀಪಕ್ ಗೌಡ್ರು ಬಂದಿದ್ದಾರೆ, ಪ್ರಮೋದ್ ಗೌಡ್ರು ಬಂದಿದ್ದಾರೆ, ಸತೀಶ್ ಗೌಡ್ರು ಬಂದಿದ್ದಾರೆ. ಹಾಗೆ ಎಲ್ರಿಗೂ ಹೇಳಕ್ಕೆ ಆಗಲ್ಲ, ಎಲ್ರಿಗೂ ನಮ್ಮ ಸಿನಿಮಾದಲ್ಲಿ ಯಾರೆಲ್ಲ ಮಾಡಿದ್ದಾರೆ ಅವರೆಲ್ಲ ನಾನು ಧನ್ಯವಾದ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಥ್ಯಾಂಕ್ ಯು.